afternoon, everyone. हालेलुया ಎಲ್ಲರೂ ದೇವರ ನಾಮಕ್ಕೆ ಸ್ತುತಿಯಾಗಲಿ. Good afternoon. ಗುಡ್ ಆಫ್ಟರ್ನೂನ್. हिंदी सर्विस में आप सबका हार्दिक स्वागत है. ಹಿಂದಿ ಸರ್ವಿಸ್ ಅಲ್ಲಿ ನಿಮಗೆ ಎಲ್ಲರಿಗೂ ಸ್ವಾಗತ ಬಯಸ್ತೀವಿ. Amen. ಆಮೆನ್. Hallelujah. हालेलुया. आज हम जानेंगे. आज मेरा सब्जेक्ट है ಇವತ್ತು ಇವರ ಸಬ್ಜೆಕ್ಟ್ ಇದೆ What is church? ಚರ್ಚ್ ಅಂದ್ರೆ ಏನು. Amen. ಆಮೆನ್. Church is a training center. ಚರ್ಚ್ ಒಂದು ಟ್ರೈನಿಂಗ್ ಸೆಂಟರ್ ಆಗಿದೆ. Amen. ಆಮೆನ್. Hallelujah. हालेलुया. Church is a training center जहाँ पर हमको ट्रेनिंग मिलती है. ಈಗ ಚರ್ಚ್ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ನಮಗೆ ಒಂದು ಒಳ್ಳೆ ಟ್ರೈನಿಂಗ್ ಸಿಕ್ಕತ್ತೆ. एक क्वालिफाइड बंदा ಒಂದು ಮನುಷ್ಯ ಯಾರಿಗೆ ಕ್ವಾಲಿಫಿಕೇಶನ್ ಇದೆ उसका ड्रीम है ಈಗ ಅವ್ರಿಗೆ ಕನಸಿದೆ कि वो एक सक्सेस प्रिंसिपल बने, टीचर बने, डॉक्टर बने, इंजीनियर बने, आर्किटेक्ट बने, एस्ट्रोनॉट बने, आर्मी ऑफिसर बने, नेवी ऑफिसर, पुलिस ऑफिसर, जज बने, वकील बने, एक्सेट्रा. ಈಗ ಮನುಷ್ಯ ಒಂದು ಏನೇನೋ ಕನಸಿರುತ್ತೆ. ಡಾಕ್ಟರು, ಟೀಚರು, ಲಾಯರು ಏನೇನೋ ಆಗ್ಬೇಕಂತ ಕನಸಿರುತ್ತೆ. जब ये सब होता है ಈಗ ಇದೆಲ್ಲ ಆಗುವಾಗ उसकी तैयारी की जाती है. ಈಗ ಅವನು ಎಲ್ಲ ರೀತಿಯ ಅದಕ್ಕಾಗಿ ಅವರು ಪರೀಕ್ಷೆ ಎಲ್ಲ ಇದು ಮಾಡ್ತಾನೆ. और तैयारी होने के बाद ಈಗ ಅದೆಲ್ಲ ರೆಡಿ ಆದ್ಮೇಲೆ उनको ट्रेनिंग दी जाती है ಎಲ್ಲದಕ್ಕೂ ಟ್ರೈನಿಂಗ್ ಕೊಡ್ತಾರೆ. कि उनको गन कैसे लोड करना है, कैसे ट्रीट करना है, ऑपरेशन करना, कैसे ब्लड चेक करते हैं, कैसे बच्चों को पढ़ाया जाता है, कैसे टीचर को वो होटल मैनेजमेंट में कैसे मैनेज किया जाता है कस्टमर्स को. ಈಗ ಎಲ್ಲ ರೀತಿಯಲ್ಲಿ ಅವರವರ ಅನುಕೂಲ ಪ್ರಕಾರ ಯಾವ ರೀತಿ ಗನ್ಗೆ ಲೋಡ್ ಮಾಡ್ಬೋದು, ಯಾವ ರೀತಿ ಮಕ್ಕಳಿಗೆ ದಾರಿಯಲ್ಲಿ ತರ್ಬೋದು, ಯಾವ ರೀತಿ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ಲಿ ಯಾವ ರೀತಿ ಅಡುಗೆ ಮಾಡ್ಬೋದು, ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಕೊಡ್ತಾರೆ. हालेलुया. हालेलुया. तो ठीक उसी प्रकार चर्च भी एक ट्रेनिंग सेंटर है जहाँ पर हमको दुआ, प्रार्थना, आराधना, अच्छाइयाँ और डिसेंसी सिखाई जाती है. ಚರ್ಚ್ ಅಂದ್ರೆ ಏನು, ನಮ್ಗೆ ಎಲ್ಲ ಪ್ರಾರ್ಥನೆ ಮಾಡೋದು, ಎಲ್ಲ ವಚನ ಹೇಳೋದು, ಇದೆಲ್ಲ ಡೀಸೆಂಟ್ ಆಗಿ ಬಿಹೇವಿಯರ್ ಮಾಡೋದು, सब कुछ अच्छे से सिखाया जाता है. ಎಲ್ಲ ಒಳ್ಳೆದೇ ನಮ್ಗೆ ಚರ್ಚ್ ಅಲ್ಲಿ ಹೇಳ್ಕೊಡ್ತಾರೆ. हालेलुया. हालेलुया. आमेन. आमेन. प्रभु की स्तुति हो. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. क्यों सिखाया जाता है? ಯಾಕೆ ನಮ್ಗೆ ಎಲ್ಲ ಕಲಿಸ್ತಾರೆ? क्योंकि यदि हमारे अच्छे काम है तो हमको स्वर्ग प्राप्त होगा. ಈಗ ನಮ್ಗೆ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. आमेन. ಆಮೆನ್. हालेलुया. हालेलुया. स्वर्ग प्राप्त होगा ಈಗ ಸ್ವರ್ಗ ನಮ್ಗೆ ಸಿಕ್ಕತ್ತೆ. और स्वर्ग में हमको दुआ, प्रार्थना, हालेलुया करना है. ಈಗ ನಾವು ಸ್ವರ್ಗದಲ್ಲಿ ಹೋಗಿ ನಾವು ಏನ್ ಮಾಡಬೇಕಾಗಿದೆ? ನಾವು ಪ್ರಾರ್ಥನೆ ಮಾಡೋದಿದೆ, ವಚನ ಮಾಡೋದಿದೆ, ಹಾಲೆಲೂಯಾ ಹೇಳೋದೇ ಆಗಿದೆ. वहाँ पर कुछ और नहीं, बस यही एक काम है. ಈಗ ನಮ್ಗೆ ಅಲ್ಲಿ ಒಂದೇ ಕೆಲಸ ಇದೆ, ಪ್ರಾರ್ಥನೆ ಮಾಡಿ ನಮ್ಗೆ ಹಾಲೆಲೂಯಾ ಹೇಳ್ತಾ ಇರಬೇಕು, ಸ್ತುತಿನಾಮ ಹೇಳ್ತಾ ಇರಬೇಕು. लेकिन एक बात बताना चाहूंगा, ಈಗ ನಾವು ಹೇಳ್ಬೋದು, मसीह में मेरे भाई मेरे बहनों, ನಮ್ಮ ಅಕ್ಕ ತಂಗಿಯರೇ, जब हम चर्च जाते हैं, ಈಗ ನಾವು ಚರ್ಚಲ್ಲಿ ಹೋಗುವಾಗ जो हम सीखते हैं वहाँ पर, ಅಲ್ಲಿ ನಾವು ಏನ್ ಕಲಿತೀವಿ वो हमारे दिल, दिमाग, शरीर और आत्मा में बसी रहनी चाहिए. ಅದು ನಾವು ಏನ್ ಕಲಿತೀವಿ ಅದೆಲ್ಲ ನಮ್ಗೆ ತಲೆಯಲ್ಲಿ ಮತ್ತೆ ಮನಸ್ಸಲ್ಲಿ ಹೃದಯದಲ್ಲಿ तब तो हमारा चर्च जाना ಅದು ನಾವು ಅದು ಇಟ್ಕೊಂಡ್ರೆ ನಮ್ ಚರ್ಚ್ ಅಲ್ಲಿ ಹೋಗೋದು ಸಫಲ ಬೆಲೆ ಇರತ್ತೆ, ಫಲ ಆಗಿರತ್ತೆ, सफल है. ಬೆಲೆ. हालेलुया. ಹಾಲೆಲೂಯಾ. अगर हम चर्च से बाहर निकले ಈಗ ನಾವು ಚರ್ಚಿಂದ ಹೊರಗಡೆ ಬಂದಾಗ या घर तक पहुँचे ಈಗ या किसी के घर में पहुँचे ಈಗ ಬೇರೆಯವ್ರ ಮನೆಗೆ ಹೋದಾಗ ಇಲ್ಲ ನಮ್ಮ ಮನೆಗೆ या ऑफिस से पहुँचे, ಈಗ ಆಫೀಸ್ಗೆ ಹೋದಾಗ हम लोग यदि झूठ बुराई कर रहे हैं, ಈಗ ನಾವು ಸುಳ್ತನ ಮಾಡ್ತಾ ಇದೀವಿ, ಮೋಸತನ ಮಾಡ್ತಾ ಇದೀವಿ, ಬೇರೆ ತರ ಏನೇನೋ ಕಳ್ತನ ಮಾಡ್ತಾ ಇದೀವಿ, तो ये दुआ, प्रार्थना करने से, चर्च जाने से, पास्टर कहलाने से और कहने से कि हम बिलीवर हैं और ये भी कहने से कि हम प्रभु के बेटा बेटी हैं, सब वेस्ट है, सब फालतू हो गया. ಈಗ ನಾವು ಚರ್ಚಲ್ಲಿ ಹೋಗೇನೋ ಈಗ ವಾಪಸ್ ಬಂದಾಗ ಏನೇನೋ ಕೆಟ್ಟ ಕೆಲಸ ಮಾಡಿದ್ರೆ ಅದೆಲ್ಲ ವೇಸ್ಟ್, ಅದೆಲ್ಲ ಸುಳ್ಳು. आपकी मेहनत वेस्ट हो गई है. ಈಗ ನೀವು ಏನೇನ್ ಮಾಡಿದೀರಾ, ಏನೇನ್ ಕಲ್ತಿದ್ದೀರಾ ಎಲ್ಲ ವೇಸ್ಟ್ ಆಗಿದೆ. आई एम वेरी सॉरी टू से, ಈಗ ನಮ್ಗೆ ತುಂಬಾ ಬೇಜಾರಾಗತ್ತೆ. ऐसी हरकत रहेगी ಈಗ ಈ ರೀತಿ ನೀವು ಮಾಡಿದ್ರೆ तो हम स्वर्ग कभी नहीं पहुंच ಈಗ सकते. ಈ ರೀತಿ ನಾವು ಮಾಡಿದ್ರೆ ನಮ್ಗೆ ಯಾವತ್ತೂ ನಾವು ಸ್ವರ್ಗಕ್ಕೆ ಹೋಗಕ್ಕೆ ಆಗೋದಿಲ್ಲ. ये ध्यान रहता है हमको
ನಮ್ಮ ಮನಸ್ಸಲ್ಲಿ ಇದೇ ಇರುತ್ತೆ. कि उस सिस्टर ने क्या पहना था, वो किस कार से आए, उनके पास अभी नॉर्मल फोन नहीं आईफोन है. ಈಗ ಅಯ್ಯೋ ಇವರು ಯಾರು ಕಾರಿಂದ ಬಂದ್ರು, ಇವ್ರು ಏನ್ ಬಟ್ಟೆ ಹಾಕೊಂಡ್ರು, ಇವ್ರು ಏನ್ ये चीज याद रहती है, ಯಾವ ಕಾರಿಂದ ಬಂದ್ರು ಅದೆಲ್ಲ ನಮ್ಗೆ ನೆನಪಿರುತ್ತೆ. ये चीजें याद रहती हैं हमको. ಇದು ಇಷ್ಟು ಮಾತ್ರ ನೆನಪಿರುತ್ತೆ. हमको ये वचन क्यों नहीं याद रहता ಇದು ನಮ್ಗೆ ವಚನ ಯಾಕೆ ನಮ್ಗೆ जो प्रभु के दास ने प्रभु के पवित्र भवन से खड़े होकर के प्रभु का वचन दिया है, वो क्यों नहीं याद रहता? कौन से गाने यहाँ पर वर्शिप हुए हैं, वो क्यों नहीं याद रहते? वो फालतू की बातें क्यों हमारे दिमाग में रहती हैं? ನಮ್ಗೆ ವಚನ ಪ್ರಭುದು ದಾಸು ಇಲ್ಲಿ ನಿಂತ್ಕೊಂಡು ಏನೇನೋ ವಚನ ಹೇಳಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಹಾಡು ಹೇಳಿದ್ದಾರೆ, ಅದು ಯಾಕೆ ನಮ್ಗೆ ನೆನಪಿರೋದಿಲ್ಲ? ವಚನ ಯಾಕೆ ನಮ್ಗೆ ನೆನಪಿರೋದಿಲ್ಲ? इसी कारण हम आशीष से वंचित हैं. ಬೇಡದಿದ್ದ ನಮ್ಗೆ ಯಾಕೆ ನೆನಪಿರುತ್ತೆ? ಅದಕ್ಕಾಗಿ ನಮ್ಗೆ ಆಶೀಷ ನಮ್ಗೆ ಬರ್ತಾ ಇಲ್ಲ, ಆಶೀರ್ವಾದ ನಮ್ಗೆ ದಯಪಾಲಿಸ್ತಾ ಇಲ್ಲ. सब वेस्ट हो गया. ಈಗ ಎಲ್ಲಾನು ವೇಸ್ಟ್ ಆಗ್ಬಿಡತ್ತೆ. यदि चर्च जा रहे हो, ಈಗ ನಾವು ಚರ್ಚ್ ಹೋಗುವಾಗ किसी का एक्सीडेंट हो गया, ಈಗ ಯಾರ್ದು ಆಕ್ಸಿಡೆಂಟ್ ಆಗಿದೆ, तो क्या करोगे? ಆವಾಗ ಏನ್ ಮಾಡ್ತೀರಾ? मजाक उड़ाओगे उसका? ಈಗ ಅವ್ರಿಗೆ ಮೇಲೆ ನಗ್ತೀರಾ? क्या उसकी मदद नहीं करोगे? ಈಗ ನಾವು ಅವ್ರಿಗೆ ಹೋಗಿ ಹೆಲ್ಪ್ ಮಾಡಲ್ವೇ? क्या उसकी फोटो वीडियो बना करके वायरल करोगे? ಈಗ ಅವ್ರದ್ದು ವಿಡಿಯೋ ಮಾಡಿ ಎಲ್ಲಾದ್ರೂ मानवता हेल्प नाम की चीज नहीं है. ಈಗ ನೀವು ನಿಮ್ಗೆ ಮನಸ್ಸು ಯಾವ ರೀತಿ ಇದೆ? डर लग रहा है शासन से कि वो हमसे सवाल करेंगे क्योंकि हम ही ने इनको बचाया है. ಈಗ ನಿಮ್ಗೆ ಪೊಲೀಸಿಂದ ಭಯ ಇದೆ, ನಾವೇ ಇವ್ರಿಗೆ ಉಳಿಸಿದೀವಿ ಅಂತ ಅವರು ಏನೇನೋ ಕೇಳ್ತಾರೆ, ಕ್ವಶನ್ಸ್ ಅಂತ. मस्जिद हमको हेल्प करना सिखाता है. ಈಗ ನಮ್ಗೆ ಕ್ರಿಶ್ಚಿಯಾನಿಟಿ ಏನ್ ಹೇಳುತ್ತೆ? ನಮ್ಗೆ ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡಬೇಕಾಗಿದೆ. आमीन. ಆಮೇನ್. एक बार की बात याद है, ಇವ್ರಿಗೆ ಒಂದು ಸಂದರ್ಭ ನೆನಪು ಬರ್ತಾ ಇದೆ. मेरे साथ दिल्ली में बहुत बुरा सताव हुआ था और प्रभु के बच्चों ने ही किया था. ಡೆಲ್ಲಿಯಲ್ಲಿ ಇವ್ರಿಗೆ ತುಂಬಾ ಸತಾವಾಗಿತ್ತು, ತುಂಬಾ ಭಯಂಕರ ಏನೋ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಅದು ಯಾರಿಲ್ಲ, ದೇವರ ಜನನೇ ಮಾಡಿದ್ರು ಅದು. आमीन. ಆಮೇನ್. मैं उस दिन बहुत परेशान था. ಅವಾಗ ತುಂಬಾನೇ ಅವರು ಭಯಂಕರ ಸ್ಥಿತಿಯಲ್ಲಿ मैं ಇದ್ರು. 35-36 किलोमीटर गुस्से में पैदल चला था. ಈಗ ಅವರ 34 ಕಿಲೋಮೀಟರ್ ಅವರು ನಡೆದಿದ್ರು. और मेरे को वहाँ पर ना बिल्कुल बेचैनी लग रही थी, वहाँ से निकलने की इच्छा हो रही थी कैसे भी करके. ಈಗ ಅವ್ರಿಗೆ ಯಾವ ರೀತಿ ಇಲ್ಲಿಂದ ಹೋಗ್ಬೇಕು ಅಂತ ಇವ್ರಿಗೆ ಮನಸ್ಸಿಗೆ ಬರ್ತಿತ್ತು. प्रभु का धन्यवाद हो. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. मैं रूम में पहुंचा, ಈಗ ರೂಮಲ್ಲಿ ಹೋದ್ರು ಡೆಲ್ಲಿಯಲ್ಲಿ. थोड़ा सा फ्रेश हुआ ಅವ್ರು ಫ್ರೆಶ್ अप ಆಗಿದ್ರು. और थोड़ा अपने फ़ोन को चार्ज किया. ಈಗ ಫೋನ್ ಎಲ್ಲ ಚಾರ್ಜ್ ಮಾಡಿದ್ರು. विद इन 25 मिनट्स में मैं वहाँ से चेकआउट कर गया. ಈಗ ಅವರ ಅಲ್ಲಿಂದ ಚೆಕ್ಔಟ್ ಮಾಡಿದ್ರು 20 ನಿಮಿಷದಲ್ಲಿ. जब मैं सदर जा रहा था, ಈಗ ಅವರು ಸದರ್ ಅಂತ ಯಾವುದೋ ಊರಿಗೆ दिल्ली ಹೋಗ್ತಾ के ಇದ್ರು. ಡೆಲ್ಲಿಯಲ್ಲಿ पास्टर एडवर्ड से बहुत इम्पोर्टेंट बात मुझको ಈಗ करना ಯಾರೋ ಪಾಸ್ಟರ್ ಎಡ್ವರ್ಡ್ ಅಂತ ಅವ್ರ ಜೊತೆಗೆ ಏನೋ ಮಾತಾಡಬೇಕಿತ್ತು. मैं गाड़ी हायर करने वाला था वहाँ ಈಗ पर. ಅವ್ರ ಗಾಡಿ ಅದೇ ವೆಹಿಕಲ್ ನೋಡ್ತಾ ಇದ್ರು. प्रभु ने कहा ದೇವ್ರು ಹೇಳಿದ್ರು, वर्क विथ मी. ದೇವ್ರು ಹೇಳಿದ್ರು ನನ್ನ ಜೊತೆಗೆ ನಡಿ ಅಂತ. प्रभु ने कहा ದೇವ್ರು मेरे ಹೇಳಿದ್ರು, साथ चल. ನನ್ನ ಜೊತೆಗೆ ನಡಿ ದೇವ್ರು ಹೇಳಿದ್ರು. मैंने प्रभु की बात को सुना. ಈಗ ದೇವರ ಮಾತುಗಳು ಕೇಳ್ಕೊಂಡ್ರು. आमीन. ಆಮೇನ್. हालेलुया. ಹಾಲೆಲೂಯಾ. वो मुझे आजमा रहे थे कि क्या था, आई डोंट नो, मुझे नहीं पता. ಈಗ ದೇವರು ಇವ್ರಿಗೆ ಹೌದು ಇವ್ರ ಮಾತು ಕೇಳ್ತಾರೋ ಇಲ್ವೋ ನೋಡ್ತಾ ಇದ್ರು, ಏನೋ ಇವ್ರಿಗೆ ಗೊತ್ತಿಲ್ಲ. मैं पैदल फिर निकला 10 किलोमीटर. ಈಗ ಅವರು 10 ಕಿಲೋಮೀಟರ್ ಮತ್ತೆ ಓಡಾಡಿದ್ರು. जब मैं फ्लाई ब्रिज से जा रहा था, ಈಗ ಅವರು ಫ್ಲೈ ಓವರ್ ಇಂದ ಹೋಗುವಾಗ 6 to 7 कार्स एक साथ एक्सीडेंट हो गया. 6 ಮತ್ತೆ 7 ಕಾರ್ ಒಂದೇ ಸರಿ ಆಕ್ಸಿಡೆಂಟ್ ಆಯಿತು. सच बोलूं, ಇದು ನಿಜವಾಗಿ ಹೇಳಿದ್ರೆ मैंने उनका मजाक तो नहीं उड़ाया. ಈಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ವೇ. मैंने भी उनकी फोटो वीडियो बनाया था, ಅವರು ಇವತ್ತು ವಿಡಿಯೋ ಎಲ್ಲ ಮಾಡಿದ್ರು. लेकिन वायरल नहीं किया. ಅವರು ವೈರಲ್ ಗಿರಲ್ ಏನ್ ಮಾಡಿಲ್ಲ.
और लोग भी खड़े हुए थे, ತುಂಬಾ ಜನ ಅಲ್ಲಿ ನಿಂತ್ಕೊಂಡಿದ್ರು. उन्होंने फोटो वीडियो भी बनाया, अब कुछ वो- देर खड़े रहे ಈಗ ಕೆಲವು ಜನ ಅವ್ರ ಜೊತೆಗೆ ನಿಂತ್ಕೊಂಡಿದ್ರು, ಅದೇ ಸ್ಪಾಟ್ ಅಲ್ಲಿ ನಿಂತ್ಕೊಂಡಿದ್ರು. और वो चले गए. ಈಗ ಅವರು ಆಮೇಲೆ ಅವ್ರು ಹೋಗ್ಬಿಟ್ರು. शायद प्रभु ने मुझको इसलिए कहा था कि तू पैदल चल. ಈಗ ದೇವರು ಇವ್ರಿಗೆ ಯಾಕೆ ನಡ್ಕೊಂಡು ಹೋಗು ಅಂದ್ರೆ ಇದಕ್ಕಾಗಿ ಹೇಳಿದ್ರೆ ಏನು. मेरे पैरों में उस वक्त बहुत दर्द था. ಈಗ ಅವ್ರ ಕಾಲಲ್ಲಿ ತುಂಬಾ ನೋವಿತ್ತು. मैंने एक एक बच्चों को कार से निकाला जिनका एक्सीडेंट हुआ, 5 to 6 कार्स का एक ಈಗ साथ आगे पीछे. ಈಗ ಒಂದೇ ಸರಿ ನೋಡುವಾಗ 8 ಕಾರ್ ಒಂದೇ ಸರಿ ಆಕ್ಸಿಡೆಂಟ್ ಆಗಿತ್ತು. ಇವರು ಏನ್ ಮಾಡಿದ್ರು ಅಂದ್ರೆ ಮಕ್ಕಳಿಗೆ ಫಸ್ಟ್ ಆ ಕಾರಿಂದ ತೆಗೆದ್ರು. आमेन. ಆಮೇಲೆ और फिर सिस्टर्स को निकाला, मेरे से बन भी नहीं रहा था, और मैं उनको गोद में उठाया, उनको रोड पे अच्छी जगह लिटाया, बच्चों को लिटाया. ಆಮೇಲೆ ಅವ್ರ ಸಿಸ್ಟರ್ಸ್ಗೆ ಎಲ್ಲ ಕಾರಿಂದ ತೆಗೆದ್ರು. और फिर भाइयों को, क्योंकि आ- बच्चे और लेडीज को पहले बचाया मैंने. ಈಗ ಇವರು ಫಸ್ಟ್ ಮಕ್ಕಳಿಗೆ ಮತ್ತೆ ಅಕ್ಕಂದಿರಿಗೆ ಅವರು ಕಾಪಾಡಿದ್ರು. ಆಮೇಲೆ ಅಣ್ಣಂದಿರು ತಮ್ಮಂದಿರಿಗೂ ಕೂಡ ಅವರು ಕಾಪಾಡಿದ್ದಾರೆ. ये तो प्रभु का धन्यवाद हो ಈಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. कि वहाँ पर किसी की मृत्यु नहीं हुई, ಯಾರು ಅಲ್ಲಿ ಸತ್ತೋಗಿಲ್ಲ. बस एक के पीछे एक एक्सीडेंट हुआ. ಬಟ್ ಒಂದೇ ಸರಿ ಒಂದಾದ್ಮೇಲೆ ಒಂದು ಆಕ್ಸಿಡೆಂಟ್ ಆಯಿತು. आमेन. ಆಮೇಲೆ शायद प्रभु मुझसे वही चीज चाह रहे कि मैं अच्छा काम करूं. ಈಗ ದೇವರು ಇವರಿಂದ ಅದೇ ಅಪೇಕ್ಷೆ ಮಾಡಿದ್ರು. ಆ और ಟೈಮ್ जिन जिन लोगों को मैंने बताया था, ಅವರು ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಇವರು वो लोग ಯಾರಿಗೆ मुझे ಹೇಳಿದ್ದಾರೆ? मना कर रहे थे. ಈಗ ಇವರು ಕೆಲವು ಜನ ಹತ್ರ ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು ಅಯ್ಯೋ ಏನು ಇದು ಮಾಡಬೇಡಿ ಅಂತ ಹೇಳ್ತಾ ಇದ್ರು. और उसके बाद जब मैं वहाँ पहुँचा, उनकी मदद करके आगे स्पॉट पे पहुँचा पास्टर एडवर्ड से मिलने के लिए. ಈಗ ಇವರು ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಪಾಸ್ಟರ್ ಎಡ್ವರ್ಡ್ ಹತ್ರ ಹೋದ್ರು. यू नो, ನಿಮ್ಗೆ ಗೊತ್ತೇ आपको पता है ನಿಮ್ಗೆ ಗೊತ್ತೇ मेरे काम जो पेंडिंग थे वो पूरे उसी दिन हो गए. ಈಗ ಯಾವ ಕೆಲಸ ಪೆಂಡಿಂಗ್ ಇತ್ತು ये मेरी testimony. ಅದೇ ದಿವಸ ಎಲ್ಲಾ ಕೆಲಸನೂ ಮುಗೀತು. ಇದು ಒಂದು ಸಾಕ್ಷಿಯಾಗಿ ಇದು ಹೇಳ್ತಾ ಇದ್ದಾರೆ. जरूरत है आज की डेट में हमको भी सामरी आदमी बनने की, ಈಗ ನಮ್ಗೆ ಏನಾಗಬೇಕು, ನಾವು ಕೂಡ ಒಳ್ಳೆ ಸಾಮ್ರಿ ತರ और ಆಗ್ಬೇಕು. लेडीज को सामरी औरत बनने की ಈಗ जरूरत है. ಗಂಡಸರು ಸಾಮ್ರಿ ನಕ್ಷತ್ರ ಆಗ್ಬೇಕು, ಹೆಂಗಸರು ಸಾಮ್ರಿ ಲೇಡೀಸ್ ಆಗ್ಬೇಕು. सो ऐसे ऐसे मसीह लोग हैं वहीं के ಈಗ जिन्होंने, ಈಗ ಎಲ್ಲ ರೀತಿಯಾಗಿ मैं आज आपको ये इसलिए बता रहा हूँ, ये एक हम में ये कमियां पाई जाती हैं, और ये हम बदल लें तो प्रभु की आशीष हमको मिले. ಈಗ ನಮ್ಗೆ ಇದು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಯಾಕಂದ್ರೆ ಇದೆಲ್ಲ ನಮ್ಗೆ ಒಂದು ದಾರಿಯಾಗಿ ನಾವು ಹೇಳ್ತಾ ಇದ್ದೀವಿ, ಒಂದು ಮಾರ್ಗ ಆಗಿ ನಮ್ಗೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದರಿಂದ ನಮ್ಗೆ ಒಳ್ಳೆದು ನಾವು ಕಲ್ತಿ ಆ ಸಾಮ್ರಿ ಮನುಷ್ಯ ಮತ್ತು ಯಾವ ರೀತಿ ಎಲ್ಲರಿಗೂ ಹೆಲ್ಪ್ ಮಾಡಿದ ಆ ರೀತಿ ನಾವು ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಬೇಕು. हालेलुया. ಹಾಲೆಲೂಯಾ. मेरी उधर से पूरी मदद हो गई और मैं आराम से पहुंच पाया. ಈಗ ಇವ್ರಿಗೆ ಏನೇನಾದ್ರು ಇವ್ರಿಗೆ ಈಗ ಅಲ್ಲಿದ್ದ ಹೆಲ್ಪ್ ಬೇಕಿತ್ತು ಅದೆಲ್ಲ ಹೆಲ್ಪ್ ಸಿಕ್ಕಿ ಇವರು ಒಳ್ಳೆ ಅವ್ರ ದಾರಿಗೆ ಇವ್ರು. आमीन. ಆಮೇಲೆ जो खुद को पास्टर या बिलीवर या प्रभु का बेटा बेटी बोलते हैं, ಈಗ ಕೆಲವು ಜನ ಏನಂತಾರೆ ನಾನೇ ದೇವರ ಮಗಳು, ನಾನೇ ದೇವರ उनके ಮಗ. अंदर भी ये क्वालिटी होनी ಈಗ चाहिए. ಎಲ್ಲಾರ ಮನಸ್ಸಲ್ಲಿ ಇದು ಒಂದು. यदि आप चर्च जा रहे हो और यदि किसी एक्सीडेंट हो जाए ಈಗ या कोई परेशान हो, ಈಗ ನಾವು ಚರ್ಚ್ಗೆ ಹೋಗುವಾಗ ಕೂಡ ಯಾರು ಆಕ್ಸಿಡೆಂಟ್ ಆಯಿತು, ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ನಾವು यदि आप ಈಗ ನೀವು चर्च जा रहे हो और यदि ऐसा वाक्य हो जाए कहीं पर, ಈಗ ನೀವು ಚರ್ಚ್ ಹೋಗುವಾಗ ಇಂಥದ್ದು ಏನಾದರೂ ಆಗ್ಬಿಟ್ರೆ ಸಂದರ್ಭ, मेरे हिसाब से आप चर्च न जाकर के ये कार्य को पहले कर लीजिएगा. ಈಗ ನೀವು ಚರ್ಚ್ ಹೋಗದೆ ಈ ಮನುಷ್ಯರಿಗೆ ಏನ್ ಬೇಕಾಗಿದೆ, ಅವ್ರಿಗೆ ಏನ್ ಹೆಲ್ಪ್ ಬೇಕಾಗಿದೆ ಅದು ನಾವು ಫಸ್ಟ್ ಕೊಡಬೇಕು. हो सकता है कि प्रभु आपको परख रहा हो, टेस्ट कर रहा हो, जैसे उन्होंने मुझको किया. ಈಗ ದೇವರು ನಿಮ್ಗೆ ಏನಾದ್ರು ಟೆಸ್ಟ್ ಮಾಡಿರ್ಬೋದು, ಟೆಸ್ಟ್ ಮಾಡ್ತಿರ್ಬೇಕು. ಈಗ ಯಾವ ರೀತಿ ಇವ್ರಿಗೆ ಟೆಸ್ಟ್ ಮಾಡಿದಾಗ ಅದೇ ರೀತಿ ನಿಮ್ಗೂ ಕೂಡ ಟೆಸ್ಟ್ ಮಾಡಿರ್ಬೋದು. और फिर उसके बाद मेरे लिए मार्क ही मार्क खुलते जा रहा है. ये बैंगलोर और कई लोग मेरे को
जानते हैं कि मैं उसी के पास से मेरे पास बहुत ब्लेसिंग्स आई हैं आमेन ಈಗ ಅದಾದ್ಮೇಲೆ ನಾವು ನೋಡ್ತಾ ಇದ್ದೀವಿ ದೇವರು ಬಾಗಿಲ ಮೇಲೆ ಬಾಗಿಲು ಓಪನ್ ಮಾಡ್ತಾನೆ ಇದ್ದಾರೆ ಆಯ್ತು ಮತ್ತೆ ಎಲ್ಲಾ ಬ್ಲೆಸ್ಸಿಂಗ್ ಇವ್ರಿಗೆ यदि कोई दुख में पीरियड पे पड़ा हुआ है या बीमारी या एक्सीडेंट हो गया कुछ भी हो गया है आप उसको छोड़ के चर्च जा रहे हैं अरे नहीं मैं तो प्रभु का बेटा बेटी हूँ मैं तो पास्टर हूँ अरे मेरा ये मेरा वो ಈಗ ನಾವು ಯಾರೋ ರೋಡಲ್ಲಿ ಬಿದ್ದಿದ್ದಾರೆ ಅವ್ರು ಆಕ್ಸಿಡೆಂಟ್ ಆಗಿದ್ದಾರೆ ಅವ್ರು ಸೆದ್ದು ಹೋಗಿದ್ದಾರೆ ಅದು ಬಿಟ್ಟು ನಾವು ನೋಡಿದೆ ನಾವು ನಾನು ದೇವರ ಮಗಳು ನಾನು ದೇವರ ಮಗ ನಾನು ಅವ್ರಿಗೆ ಫಸ್ಟ್ ನಾನು ಚರ್ಚ್ಗೆ ಫಸ್ಟ್ ಹೋಗ್ಬೇಕು ಅಂತ ನೀವು ಹೊರಟ್ರೆ ಅದು ತಪ್ಪು हालेलुया वेस्ट है व्यर्थ है चर्च जाना ಆ ರೀತಿ ಆ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಮಾಡದೆ ನೀವು ಚರ್ಚ್ಗೆ ಹೋಗೋದು ಬೆಸ್ಟ್ हो सकता है कि प्रेशर आपको परख रहा हो ಈಗ ದೇವರು ನಿಮ್ಗೆ ಟೆಸ್ಟ್ ಮಾಡ್ತಿರ್ಬೋದು सामरी स्त्री आदमी का आप वो दृष्टांत भूल रहे हो ಈಗ ಸಾಮ್ರಿ ಆ ಮನುಷ್ಯಂದು ನೀವು ಮರ್ತೋಗಿದ್ದೀರಾ वो शख्स कितना खुश था ಈಗ ಆ ಮನುಷ್ಯ ಎಷ್ಟು ಖುಷಿಯಾಗಿದ್ದ देखा जाए तो वो शख्स कितना हैप्पी था ಈಗ ಎಷ್ಟು ಖುಷಿಯಾಗಿದ್ರು अपने वो कपड़े वपड़े लेकर के और जो गिफ्ट्स अपने लोगों को देने के लिए क्योंकि कहीं हम मिलते हैं तो हम किसी न किसी कुछ तो बुके उके कुछ तो हम देते हैं ಈಗ ಎಲ್ಲ ತಗೊಂಡು ಅವನು ಹೋಗ್ತಾ ಇದ್ದ ದಾರಿಯಲ್ಲಿ हो सकता है कि वो कहीं नौकरी करता हो और अपने घर परिवार से मिलने के लिए जा रहा हो छुट्टी मिल गई हो ಆ ಸಾಮಾನ್ಯ ಮನುಷ್ಯ ಎಲ್ಲೋ ಹೋಗ್ತಿರ್ಬೋದು ಅದು ಯಾವುದೋ ಒಂದು ಸಂದರ್ಭಕ್ಕೆ ಹೋಗ್ತಿರ್ಬೋದು क्या हुआ ಅವ ಏನ್ ಮಾಡಿದ್ರು डकैतियों ने डाकुओं ने उसको मारा पीटा लूट करके ಈಗ ಅವ್ನು ನೋಡ್ತಾ निकल ली ಈಗ ಬೇರೆಯವ್ರಿಗೆ ಒಂದ್ ಮನುಷ್ಯನ್ಗೆ ಯಾರೋ ಬಂದು ಎಲ್ಲಾರ್ಗೂ ಹೊಡೆದಿರೋ ಎಲ್ಲ ಅವ್ರಿಗೆ ಬಿಟ್ಟು ಹೋಗಿದ್ದಾರೆ हालेलुया ಹಾಲೆಲೂಯಾ व्हाट हैपेंड ಏನಾಯ್ತು उसके अरमान ಈಗ उसकी सारी चीजें चली गई ಈಗ ಒಬ್ಬ ಮನುಷ್ಯಂದು ಎಲ್ಲಾನು ಹೋಯ್ತು प्रभु ने बाइबल में जो एग्जाम्पल्स दिए बिल्कुल सही दिए ಈಗ ಬೈಬಲ್ ಅಲ್ಲಿ और ऐसा होता भी है ಬೈಬಲ್ ಅಲ್ಲಿ ನಾವು मेरे ನೋಡ್ತಾ सामने की ಇದ್ದೀವಿ. बात है ಬೈಬಲ್ ಅಲ್ಲಿ ಡ್ಯಾಡಿ ಮೇ. ನೋಡ್ತೀವಿ ಎಲ್ಲಾನು ಏನೇನ್ ದೇವರು ಕೊಟ್ಟಿದ್ದಾರೆ ಅದು ಅಕ್ಷರಶಃ ಅದು ನಿಜ ಆಗಿದೆ और सब जगह यही होता है एक्सीडेंट होता है सब लोग मजा लेते हैं फोटो वीडियो करके निकल जाते हैं ಈಗ ನಾವೇನು ಜನರಲ್ ಆಗಿ ನೋಡ್ತೀವಿ ಅದು ಆಕ್ಸಿಡೆಂಟ್ ಆದಾಗ ಎಲ್ಲ ಫೋಟೋ ವಿಡಿಯೋ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ठीक वैसा ही वाक्य उस दिन भी हुआ वहीं पर हुआ ಈಗ और उसके ಅದೇ- साथ हुआ ಈಗ ಅದೇ ರೀತಿಯಲ್ಲಿ ನಾವು ನೋಡ್ತೀವಿ ಅದೇ ಅಲ್ಲೇ ಆಯ್ತು आमेन ಆಮೇಲೆ उसके पड़ोसी उसके रिलेटिव्स निकले ಈಗ ಅವ್ರ ಪಕ್ಕದಿಂದ ಅವರು उसके दोस्त निकले उसका याजक भी निकला ಎಲ್ಲರೂ ಅವರ ಪಕ್ಕದ ಮನೆಯವರು ಅವ್ರ ಯಾಚಕ ಎಲ್ಲರೂ ಅಲ್ಲಿಂದನೇ ಹೋದ್ರು लेकिन ಯಾರು किसी ने भी जो उसके जान पहचान के थे उन्होंने उसको इग्नोर किया और वहां से मुंह छुपा के निकल लिए ಯಾರು ಆ ಮನುಷ್ಯನಿಗೆ ಹೆಲ್ಪ್ ಮಾಡಿಲ್ಲ ಯಾರು ಆ ಮನುಷ್ಯನಿಗೆ ಹೆಲ್ಪ್ ಮಾಡಿಲ್ಲ ಅವರು ಅಲ್ಲಿಂದ ಹೊರಟೋಗ್ಬಿಟ್ರು लेकिन ಆದ್ರೂ कुछ देर के बाद ಅದು ಆದ್ಮೇಲೆ सामरी आदमी ಸಾಮಾನ್ಯ ಮನುಷ್ಯ वो निकला ಅವನು ಬಂದ್ರು देखा उसने ಅವ್ರು ನೋಡಿದ್ರು कि किसी ने उसको मार पीट के लूट करके निकल लिया ಈಗ है ಈ ಮನುಷ್ಯ ಪಾಪ ರೋಡಲ್ಲಿ ಬಿದ್ದಿದ್ದಾನೆ ಇವನಿಗೆ ಎಲ್ಲ ಹೊಡ್ತಾ ಯಾರೋ ಒಂದು उसके बदन से खून निकल रहा है ಅವನ ಮೈಯಿಂದ ರಕ್ತ ಬರ್ತಾ ಇದೆ ಸುರಿತಾ ಇದೆ ಅಂತ ನೋಡಿದ್ದು और उसके हो सकता है कि जब मारा पीटा होगा तो मारा तो उसकी बॉडी में कपड़े गंदे हो गए होंगे मिट्टी से कुछ गंदगी भी पड़ा होगा जानवर का वो सब उसने साफ किया ಈಗ ಅವನಿಗೆ ಎಲ್ಲ ಅವನು ತೊಳಿತಾನೆ ಅವನಿಗೆಲ್ಲ ಕ್ಲೀನ್ ಮಾಡ್ತಾನೆ ಈ ಮನುಷ್ಯ ಸಾಮಾನ್ಯ ಮನುಷ್ಯ तो क्या सामरी आदमी को इसे सब कुछ आकाशवाणी हो गई थी क्या कि जब ऐसा कुछ होगा चलो मल्लम पट्टी लेके चलता हूँ एक्स्ट्रा कपड़े लेके चलता हूँ उसको साफ करने को ಈಗ ಸಾಮಾನ್ಯ ಮನುಷ್ಯನಿಗೆ कुछ ಏನಾದ್ರು एक्स्ट्रा पैसे लेकर चलता हूँ कहीं उसको मैं इलाज करवा दूँ ಈಗ ಸಾಮಾನ್ಯ ಮನುಷ್ಯನಿಗೆ ಮೊದಲೇ ಏನಾದ್ರು ಗೊತ್ತಿತ್ತಾ ಇಲ್ಲ ಅವನು ಏನು ತಗೊಂಡು ಹೋಗಿ ಕೈಯಲ್ಲಿ ಜಾಸ್ತಿ ಏನು ತಗೊಂಡಿಲ್ಲ ಬಟ್ ಏನಿತ್ತು ಅದು ದೇವ್ರಿಗಾಗಿ ಅವನು ಇದು ಮಾಡಿದ हालेलुया ऐसा कुछ नहीं था ये सडन हुआ है ಇದೆಲ್ಲ ಅಕಸ್ಮಾತ್ अचानक ಆಗಿದೆ. से वहाँ पर ऐसा वाक्य हो गया और ऐसा हमारे साथ भी होता है आज ಈಗ ನಮ್ಮ ಜೊತೆ ಕೂಡ ಇದೇ ರೀತಿ ಆಗತ್ತೆ आमेन ಆಮೆನ್ हालेलुया हालेलुया प्रभु की स्तुति हो ದೇವರ ನಾಮಕ್ಕೆ प्रभु की ಸ್ತುತಿಯಾಗಲಿ. प्रशंसा हो ದೇವರ ನಾಮಕ್ಕೆ ಸ್ತುತಿಯಾಗಲಿ. प्रभु की बड़ाई हो ದೇವರ ನಾಮಕ್ಕೆ आमेन ಸ್ತುತಿಯಾಗಲಿ. हालेलुया ಆಮೆನ್. क्या हुआ उसने देखा और वो परमेश्वर का सही सच्चा भक्त था मैं तो कहता हूँ ಈಗ ಅವ್ನು ನೋಡಿದ್ರು ಅವ್ರ ದೇವರ ನಾಮಕ್ಕೆ ಒಂದು ಒಳ್ಳೆ ಸಾಮಾನ್ಯ ಮನುಷ್ಯ ದೇವರ ಮನುಷ್ಯ ಆಗಿದ್ದು उसका पास्टर ಅವ್ರ ಪಾಸ್ಟರ್ ಸಾಮಾನ್ಯ ಮನುಷ್ಯನ ಪಾಸ್ಟರ್
उसके चर्च के कांग्रेगेशन वाले ಅವರು ಚರ್ಚಲ್ಲಿ ಇರೋರು ಜನ और वो ಅವರು ಅವರು सचमुच ब्लेस्ड है। ಈಗ ಅವರೆಲ್ಲ ತುಂಬಾ ಬ್ಲೆಸ್ಡ್ ಜನ वो ಇದ್ರು. पास्टर नहीं जो वो भी याजक भी निकला था वहां से, ಈಗ ಅವನು ಮುಂದೆ ಒಂದು ಯಾಚಕನೂ ಹೋಗಿದ್ದು. उसने तक कि याजक होकर के भी उसने ಅವನು ಯಾಚಕ ಆಗಿದ್ದ, ಆದ್ರೂ ಅವನು ಏನು ಮಾಡಿಲ್ಲ, उसकी मदद नहीं किया। ಅವನು ಹೆಲ್ಪ್ ಮಾಡಿಲ್ಲ. How that pastor is ಅದು ಯಾವ ರೀತಿ- unblessed. ಈಗ ಯಾವ ರೀತಿ ಯಾಚಕ ಆಗಿತ್ತು, ಅದು ಯಾವ ರೀತಿ ಅವನು ಅನ್ಬ್ಲೆಸ್ಡ್. जो उसको जानता पहचानता नहीं, जिसने उसको देखा नहीं, ಈಗ ಆ ಯಾವ ಮನುಷ್ಯ ಅವನಿಗೆ ಪರಿಚಯ ಇಲ್ಲ, ಏನಿಲ್ಲ, जो उसको पहचानता भी नहीं, ಅವ್ರಿಗೆ ಗೊತ್ತೂ ಇಲ್ಲ. उसने उसके एक गैर इंसान ने उसकी मदद किया। ಈಗ ಆ ಮನುಷ್ಯ ಅವನಿಗೆ जब वो सामरी आदमी उसके पास पहुंचा होगा, देखा होगा कि भैया उसकी यहाँ वहाँ पे चोट लगी हुई है, ಈಗ ಸಾಮಾನ್ಯ ಮನುಷ್ಯ ಹೋಗ್ತಾನೆ, ನೋಡ್ತಾನೆ, ಎಲ್ಲ ಕಡೆ ಅವನಿಗೆ ಏನೇನೋ उसको- ಆಗಿದೆ, ಗಾಯ ಆಗಿದೆ. उसने शायद उसके कुछ कपड़े फाड़े होंगे, अपने फाड़े होंगे, इसका खून को ಈಗ रोकने के लिए। ಅವನು ಬಟ್ಟೆ ಎಲ್ಲ ತತ್ತಿ, ಅವನ ಬಟ್ಟೆ ಎಲ್ಲ ಸುತ್ತಿ ಅವನಿಗೆ ಒಂದು ಗಾಯಕ್ಕೆ ಅವನು ಬ್ಯಾಂಡೇಜ್ ಹಾಕಿರ್ಬೇಕು. फिर उसे देखा होगा ಈಗ कि ಅವ್ನು और ನೋಡಿರ್ಬೇಕು. तकलीफ हो रही है कुछ है, तो उसको अपने साथ बिठा करके वो सराय ले गया। ಈಗ ಅವನು ಒಂಥರ ಹೋಟೆಲ್ ತರ ಕರ್ಕೊಂಡು ಹೋಗಿದ್ದ, सराय ले गया। ಅಲ್ಲೇ ಕರ್ಕೊಂಡು ಹೋಗಿದ್ದ. आमेन, ಆಮೇನ್, हालेलुया। ಹಾಲೆಲೂಯಾ. और वहाँ पर उसका पूरा सेवा टहल किया। ಈಗ ಅವನಿಗೆ ಹೋಗಿ ಎಲ್ಲ ಏನೇನ್ ಮಾಡ್ಬೇಕಿತ್ತು ಅಲ್ಲೇ ಮಾಡಿದ. क्या समझते हो कि सामने आदमी बस ऐसी इवनिंग वॉक कर रहा होगा? ಈಗ ये वारदात जो मारा पीटी की उस आदमी के साथ जो हुई है, वो शाम के समय पर हुई है। ಈಗ ಈ ಎಲ್ಲ ಹೊಡೆದಾಟ ಸಂಜೆ ಒಂದು ಆಗಿದೆ. क्या उसके पास कोई काम नहीं था? क्या वो किसी से मिलने जा नहीं रहा था? हो सकता है कि किसी शादी में जा रहा हो सकता है सगाई में जा रहा हो, जन्मदिन के लिए जा रहा हो, या नौकरी के लिए जा रहा हो, या कुछ काम के लिए जा रहा ಈಗ हो। ಅವನು ಎಲ್ಲೋ ಹೋಗ್ತಿದ್ದ, ಅವನು ಏನೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಿರ್ಬೋದು ಆ ಮನುಷ್ಯ, ಸಾಮಾನ್ಯ ಮನುಷ್ಯ. लेकिन उसने वो काम को जरूरी नहीं समझा। हो सकता है कि कुछ मीटिंग के लिए जा रहा हो कहीं पर, ಈಗ ಅವನಿಗೆ ಇಂಪಾರ್ಟೆಂಟ್ ಏನಾಗಿತ್ತಂದ್ರೆ ಈ ಮನುಷ್ಯಂದು ಯಾರಿಗೆ ಹೊಡೆತ ಬಿದ್ದಿದೆ ಅವನಿಗೆ ಗಾಯ ಎಲ್ಲ लेकिन उसने जरूरी नहीं समझा उधर जाना। ಈಗ ಅವನು ಎಲ್ಲ उस अपने कामों को रोक डाला। ಅವನು ಎಲ್ಲ ಕೆಲಸ ನಿಲ್ಲಿಸಿ, हालेलुया। ಹಾಲೆಲೂಯಾ, प्रभु की स्तुति हो, ದೇವ್ರ ನಮಗೆ ಸ್ತೋತ್ರ ಆಗಲಿ, प्रभु की प्रशंसा हो, ದೇವ್ರ ನಮಗೆ ಸ್ತೋತ್ರ ಆಗಲಿ, ಎಲ್ಲ प्रभु की ಕೆಲ್ಸ बड़ाई हो। ನಿಲ್ಲಿಸಿ. प्रभु बढ़े और हम घटे। ಈಗ ದೇವ್ರ उसने ನಮಗೆ ಸ್ತೋತ್ರ अपने ಆಗಲಿ. कामों को, अपने आव- प्लान्स को रोक दिया आवन और के- उस पीड़ित बड़े इंसान को ಈಗ ಅವನ ಕೆಲಸ ಅವನು ಸ್ಟಾಪ್ ಮಾಡಿ ಯಾರಿಗೆ ಗಾಯ ಆಗಿದೆ ಅವನಿಗೆ ಇದು ಮಾಡಿದ, सेवा टहल किया। ಅವನಿಗೆ ಸೇವೆ ಮಾಡಿದ. जो पीड़ित था उसके पास तो कुछ पैसा कुछ बचा ही नहीं। ಈಗ ಯಾರು ತುಂಬಾ ಗಾಯ ಆಗಿದ್ದ ಅವನ ಕೈಲಿ ಏನೇನು ಇರ್ಲಿಲ್ಲ. हालेलुया। ಹಾಲೆಲೂಯಾ. लेकिन ಆಮೇಲೆ जो सामरी इंसान के पास जितना पैसा था, जो कुछ भी था, ಈಗ ಸಾಮಾನ್ಯ ಮನುಷ್ಯ ಹತ್ರ ಯಾವ್ದು ದುಡ್ಡಿತ್ತು, ಏನೇನು ಇತ್ತು, ಎಲ್ಲಾನು ಅಲ್ಲೇ ಕೊಟ್ಟಿ उसे वो सब उठा करके ಈಗ ಅವನಿಗೆ यकीम हाकिम और जो वैद होंगे उनको दे ಈಗ डाला। ಅಲ್ಲೇ ಯಾರ್ಯಾರು ಜನ ಇದ್ರು ಅವ್ರಿಗೆ ಕೊಟ್ಟಿ उसकी पूरी सेवा टहल ಈಗ किया। ಎಲ್ಲಾ ರೀತಿ ಸೇವೆ ಮಾಡಿ और जाते जाते उसने कहा, ಈಗ ಹೋಗುವಾಗ ಅವನು ಹೇಳಿದ್ರು, यदि कुछ बचता है ಈಗ ಏನಾದ್ರು ನಿಮ್ಗೆ ಕಮ್ಮಿ तो मुझे ಆಗಿದ್ರೆ, बता देना, ಈಗ ನನಗೆ मैं इसका ऋण चुका दूंगा। ಈಗ ಅವನಿಗೆ ಏನಾದ್ರು ನಿಮ್ಗೆ ಬೇಕಾಗಿದ್ರೆ, ದುಡ್ಡು ಏನಾದ್ರು ಬೇಕಾಗಿದ್ರೆ सही बात है। उस समय के लोग उल्लू तो होंगे नहीं। ಈಗ ಆ ಟೈಮ್ ಅಲ್ಲಿ ಜನ ಸುಮ್ಮನೆ उन्होंने थोड़ा सा पूछा होगा, ये कौन है, का क्या है, आपका कौन लगता है। उन्होंने पूछा जरूर होगा। ಈಗ ಜನ ಅಲ್ಲಿ ಕೇಳಿರ್ಬೋದು, ಇವ್ರು ನಿಮ್ಗೆ ಏನಾಗ್ಬೇಕು ಅಂತ ಕೇಳಿರ್ಬೇಕು. और जब उन्होंने बोला कि नहीं, मैं इसको जानता नहीं, उसको पहचानता नहीं, ಈಗ ಆ ಮನುಷ್ಯ, ಸಾಮಾನ್ಯ ಮನುಷ್ಯ ಹೇಳಿರ್ಬೇಕು, ಇದು ನನ್ಗೆ ಗೊತ್ತಿಲ್ಲ ಇವರು ಅಂತ ಹೇಳಿರ್ಬೇಕು. ये तो पीड़ित पड़ा हुआ था, ಈಗ ಇವನು ಅಲ್ಲಿ ಬಿದ್ದಿದ್ದ, मैं इसको आपके पास ಈಗ ले आया। ನಾನ್ ನಿಮ್ಮ ಹತ್ರ ನಾನು ಕರ್ಕೊಂಡು ಬಂದಿದ್ದೀನಿ. लानत है हमको हमारे अपने लोगों के ऊपर और ऐसे पासवान के ऊपर जो कि हमको हमारा सेवा सदा नहीं करते। हमारे रिश्तेदार हमको गिराते रहते, हमारे लिए झूठ बुराई करते रहते, हमारे लिए घाट पैदा करते। ಈಗ ನಮ್ಗೆ ನಾವು ಸರಿಯಾಗಿ ದಾರಿಯಲ್ಲಿ ನಡೆದಿಲ್ಲ ಅಂದ್ರೆ ನಮ್ಮ ಮೇಲೆ ಅದು ತುಂಬಾನೇ ದೂಷಣೆ ಆಗಿದೆ. वो उसके दोस्त, उसके पड़ोसी, ಈಗ ಅವರ ಫ್ರೆಂಡ್ ಮತ್ತೆ ಅವರ ನೆಂಟರು जिस चर्च के भी वो मेंबर हुए क्योंकि वो मसीह थे,
ಅವ್ರು ಯಾವ ಚರ್ಚ್ ಮೆಂಬರ್ ಅಂತ ನಮ್ಗೆ ಗೊತ್ತಿಲ್ಲ. ये बात इसलिए ऐसा कह सकता हूँ क्योंकि पूरे मसीहों की बात तो लिखी है बाइबल में, ಈಗ ಎಲ್ಲ पूरे मसीहों की बात तो लिखी है बाइबल में. ಈಗ ದೇವರು ಎಲ್ಲರ ಬಗ್ಗೆ ಬೈಬಲ್ ಅಲ್ಲಿ ಬರ್ತಿದ್ದಾರೆ. उनको शिक्षा यानी कि कुछ नहीं मिला. ಈಗ ಕೆಲವರು ಜನರಿಗೆ ಇದರಿಂದ ನಾವು ಏನ್ ಕಲಿತೀವಿ ಅಂದ್ರೆ ನಾವು ಎಲ್ಲರಿಗೂ ಸೇವೆ इनका चर्च जाना असफल रहा, इनकी ट्रेनिंग असफल रह गई. ಕೆಲವು ಜನ ಚರ್ಚ್ಗೆ ಹೋಗಿನೂ ಏನು ಕಲಿಯೋದಿಲ್ಲ. आमेन. ಆಮೇಲೆ लेकिन ನೋಡುವಾಗ सामने आदमी ಸಾಮರಿ ಮನುಷ್ಯ जिस भी चर्च में जाता होगा, जो भी उसका पास्टर होगा, ಯಾವ ಚರ್ಚ್ಗೆ ಅವನು ಹೋಗ್ತಿದ್ದ ದೇವ್ರಿಗೆ ಗೊತ್ತು. ಬಟ್ ಅವನು ಯಾವ ರೀತಿ ಅವನು ಏನ್ ಕಲ್ತಿದ್ದ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. उसका वहाँ जाना और वो शिक्षा को ग्रहण ಈಗ करना ಅವನು ಅಲ್ಲಿ सफल हो गया. ಅವನು ಚರ್ಚ್ಗೆ ಹೋಗಿ ಅವನು ಏನ್ ಕಲ್ತಿದ್ದ, ಅವನು ಯಾವ ರೀತಿ ಅವನು ನಡ್ಕೊಂಡ, ಈ ಮನುಷ್ಯನ್ಗೆ ಯಾವ ರೀತಿ ಅವನು ಪಾಸ್ ಉಳಿಸ್ಕೊಂಡ, ಆಗ್ಯಾ. ಅದು ಎಲ್ಲ ಸಾರ್ಥಕ ಆಯ್ತು. हम लोग एक दूसरे का दिल दुखा करके चल ಈಗ जाना चाहते हैं. ನಾವು ಒಬ್ರಿಗೆ ಒಬ್ರು ನಾವು ಮನ್ಸು ನೋಯಿಸ್ತೀವಿ, ಒಬ್ರಿಗೆ ಒಬ್ರು ನಾವು ಮನ್ಸು ನೋಯಿಸ್ತೀವಿ, ಮತ್ತೆ ನಾವು ಬೇರೆಯವ್ರಿಗೆ हम लोग सामने वाले का पूरा टोटल लॉस करवा करके हम चर्च में बैठ जाते हैं. ये सच्ची बात है, ये मेरे साथ ही हुआ है. ಈಗ ನಾವು ಕೆಲವರು ಜನರಿಗೆಲ್ಲ ಲಾಸ್ ಮಾಡಿಸ್ತೇವೆ. ಇದೆಲ್ಲ ನಿಜ, ಇವ್ರ ಜೊತೆಗೂ ಆಗಿದೆ. आमेन. ಆಮೇಲೆ और बड़ी खुशी मिलती चर्च में जाके हालेलुया आमीन करने की. ಈಗ ನಾವು ಬರೀ ಚರ್ಚ್ಗೆ ಹೋಗಿ ಯಾರೆಲ್ಲ ಆಮೇಲೆ ಮಾಡಿದ್ರಲ್ಲಿ ऐसा पैसा कि आप ऑफरिंग और दान अगर टाइट अगर आप चर्च में दे भी रहे हो तो उससे कोई फायदा नहीं है. ಈಗ ಈ ರೀತಿಯಾಗಿ ನೀವು ಆಫರಿಂಗ್ ಚರ್ಚಲ್ಲಿ ಕೊಡ್ತಾ ಇದ್ರೇನು ಏನಿಲ್ಲ, There is no फायदा. ಏನ್ ಬೆಲೆ ಇಲ್ಲ ಅಂತ. जब यहाँ पे कोई फायदा नहीं ಈಗ तो स्वर्ग जाने का भी कोई फायदा नहीं. ಈಗ ನೀವು ಒಳ್ಳೆ ರೀತಿಯಲ್ಲೇ ಸ್ವರ್ಗ इसका ಹೋಗ್ತೀರಿ. मतलब ಅದಕ್ಕೆ ये है ಮಾತ್ರ कि ಬೆಲೆ आपके ಇದೆ. चर्च का पास्टर या आपकी चर्च से या रिलेटिव जो भी है, वॉट एवर हुएवर आपके टीचर है, वो जो आपको शिक्षा दे रहे हैं वो जीरो हो गया. जीरो जीरो जीरो. ಈಗ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಾವು ಕಲಿತಾ ಇದೀವಿ, ಅದಕ್ಕೆ ಒಂದು ಸಾರ್ಥಕ जो ಬರುತ್ತೆ. जो सामरी आदमी है, ಆ ಸಾಮರಿ ಮನುಷ್ಯ ಆಗಿದ್ದಾನೆ. उसने ये नहीं कहा कि मैं बिलीवर हूँ, मैं पास्टर हूँ, मैं ये हूँ, मैं वो हूँ. ನಾನು ಪಾಸ್ಟರ್ ಆಗಿದ್ದೀನಿ, ನಾನು ಒಳ್ಳೆ ಮನುಷ್ಯ ಆಗಿದ್ದೀನಿ, ನಾನು ಅವನು ಏನು ಹೇಳಿಲ್ಲ. ಬಟ್ ಅವನು ಕಾರ್ಯದಿಂದ उसने ತೋರಿಸಿದ್ದಾನೆ, ये नहीं कहा. ಅವನು ಹೇಳಿಲ್ಲ. उसने अपने कामों को त्याग करके अपने सब पैसा तक की सब कुछ दे ಈಗ करके ಅವನು ಇರೋದು ದುಡ್ಡು ಎಲ್ಲ ಟೈಮು बेचारा खाली हाथ वहाँ से निकल गया. ಖಾಲಿ ಬರೀ ಕೈ ಅವನು ಆ ಕಡೆಯಿಂದ हो सकता है कि उसके फैमिली वाले वेट कर रहे होंगे कि मेरे पापा मेरे लिए ये लाएंगे, मेरा भाई ये लेकर आएगा, मेरा पति ये लेकर आएगा. ವೇಟ್ ಮಾಡ್ತಿರ್ಬೋದು, ಅವ್ರು ಏನೇನೋ ವೇಟ್ ಮಾಡ್ತಿರ್ಬೋದು, ಅವ್ರ ಹೆಂಡತಿ ಮಕ್ಕಳು ಯಾರಾದ್ರೂ. उसने जब अपनी फैमिली में बताया होगा ऐसा ऐसा हुआ और ऐसा ಈಗ ऐसा ಅವನು करके आया होगा. ಫ್ಯಾಮಿಲಿಯಲ್ಲಿ ಹೇಳಿರ್ಬೋದು, ಈ ತರ ನಾನು ಒಬ್ಬ उसकी ಮನುಷ್ಯನಿಗೆ बीवी, उसके ಮಾಡಿರೋದು. बच्चे, उसके रिश्तेदार, उसके चर्च, उसके प्रीस्ट, उसके लोग, सब लोग कितने गर्व से हो गए होंगे. ಈಗ ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿ ಆಗಿರ್ಬೋದು, ಅವ್ರ ಚರ್ಚ್ ಆಗಲಿ, ಪ್ರೀಸ್ಟ್ ಆಗಲಿ, ಅವ್ರ ಜನ ಆಗಲಿ, ನೆಂಟರಾಗಲಿ ಎಷ್ಟು ಖುಷಿ ಆಗಿರ್ಬೋದು. ಅವ್ರಿಗೆ ದೇವರು ಎಷ್ಟು ಆಶೀರ್ವಾದ ಕೊಟ್ಟಿದ್ದಾನೆ. यही वाक्य हुआ ಇದೇ ಆಯ್ತು. जब उसको अस्पताल में डाला और जब उसका कुछ कुछ पूछा तो होगा ही गारंटी के साथ, और उसका बदले में खुद पैसा दे करके वहाँ से जब जाने लगा और कहा कि मैं जो बाकी का है वो उनको बता देना, वो भी मैं दे दूंगा. लेकिन वो रईस नहीं था, ಈಗ ಮನುಷ್ಯ पैसे वाला नहीं था. ಈಗ जो पैसे वाला पासवान था, उसके रिश्तेदार, उसके नेबर थे, उन लोगों ने कुछ नहीं सोचा उसके ಈಗ लिए. ಯಾರ್ಯಾರ ಹತ್ರ ಎಲ್ಲ ಟೈಮ್ ಇತ್ತು, ಎಲ್ಲ ಇತ್ತು, ಯಾಚತಾ ಇತ್ತು, ಯಾರು ये इतनी डीपली बातें मैं इसलिए आपको ऐसा बता पा रहा हूँ, ಇದೆಲ್ಲ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, इसलिए बता पा रहा हूँ ये डीपली बातें. ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, जो पैसे वाले रहते हैं वो कंजूस रहते हैं. ಈಗ ಇವ್ರ ಪ್ರಕಾರ ಯಾರ ಹತ್ರ ದುಡ್ಡಿದೆ ಅವರು ಸ್ವಲ್ಪ ಕಂಜೂಸ್ ಆಗಿರ್ತಾರೆ. हालेलुया. Hallelujah. यदि उनके रुमाल भी फट रहा होगा तो वो एक रुमाल नहीं लेंगे. मेरे सामने की बात है, वो कोई भी छोटी सी चिंदी रहती है, मेरे सामने की बात है कि वो चिंदी से अपनी नाक पोंछ लेंगे. ಇವರು ಕೆಲವು ಹತ್ರ ತುಂಬಾ ಶ್ರೀಮಂತ जबकि उनकी टक्कर 1.5 लाख रुपए है. ಯೂಸ್ ಮಾಡೋದಿಲ್ಲ, ಅವ್ರು ಚಿಂದಿದೆ ಯೂಸ್ ಮಾಡ್ಬೋದು. आमेन. हालेलुया. Hallelujah.
तो ऐसों के पास ना सिर्फ वो लालच रहता है, किसी की चीज को ले लो, लूट लो, छीन लो, दूसरी की चीज को अपना कह लो। ಬೇರೆಯವ್ರ ಹತ್ರ ನಾವು ಏನ್ ತಗೋಬಹುದು, ಏನ್ ಲೂಟಿ ಮಾಡಬಹುದು, ಅದು ಮಾತ್ರ ಅವ್ರ ಮನಸ್ಸಲ್ಲಿ ಇರುತ್ತೆ. जो गरीब रहेगा वो हमेशा एक दूसरे के लिए सोचेगा, ಈಗ ಯಾರು करेगा। ಬಡವರಿದ್ದಾರೆ ಒಬ್ರಿಗೆ ಒಬ್ರು ಅವರು ನೋಡ್ಕೊಂತಾರೆ, ಒಬ್ರಿಗೆ ಒಬ್ರು ಹಂಚ್ಕೊಂತಾರೆ. हालेलुया, हालेलुया। प्रभु की स्तुति हो। ದೇವ್ರ ನಾಮಕ್ಕೆ तो यहाँ पर ऐसे मैंने टेस्ट किया, जब मैं बाइबल पढ़ रहा था तब मैं ऐसे इसको टेस्ट किया कि पैसे वाला तो पैसे को समेट के बचा के चलता है, ಈಗ ಇವರು ಬೈಬಲ್ ಓದುವಾಗ उसको हमेशा आने वाले कल की चिंता बहुत रहती है। ಯಾರು ತುಂಬಾ ಶ್ರೀಮಂತಿದ್ದಾರೆ ಅವರು ನಾಳೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. उसके पास रहते हुए भी बेचारा वो भिखारी बन जाता, नहीं मेरे पास इतना ही है, ಈಗ ನನ್ನ ಹತ್ರ ಇಷ್ಟಿದೆ, और हमेशा लेता रहेगा दूसरों से। ಮತ್ತೆ ಬರೀ ಎಣ್ಸೋದ್ರಲ್ಲೇ ಅವ್ರ ಜೀವನ ಹೋಗೇ ಇರುತ್ತೆ. बेचारे ऐसे लोग यदि आपको मिलते हैं और पहली बार, दूसरी बार, तीसरी बार में, तो वो आपके लिए दिखावा में बहुत अच्छा वो करेंगे। ಈಗ ಕೆಲವು ಜನ ನಿಮ್ ಮುಂದೆ ಏನೋ ತೋರ್ಸಕ್ಕೆ ಹೇಳಿರ್ಬೋದು. थोड़ा साउंड कम करेंगे, बोलो। ಈಗ ನಾವು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ತೀವಿ. सो ऐसे लोग खुद गर्ज होते, पैसे वाले लोग, ಈಗ ಯಾರ ಹತ್ರ ತುಂಬಾ ದುಡ್ಡಿರುತ್ತೆ, ಕೆಲವು ಜನ ತುಂಬಾ जो उसके रिश्तेदार हो, जो आ selfish जाते हैं, वो लोग ऐसा नहीं सोचे। लेकिन वो सामरी आदमी, ಆ ಸಾಮ್ರಾಜ್ಯ उसने ಮನುಷ್ಯ अपना ना सोच के, अपने घर परिवार का ना सोचते हुए, उस शख्स ने उसकी सेवा टहल करके निकल लिया। ಈಗ ಆ ಸಾಮ್ರಿ ಮನುಷ್ಯ ಅವನ ಬಗ್ಗೆ ಯೋಚನೆ ಮಾಡಿಲ್ಲ, ಅವನ ಕುಟುಂಬ ಬಗ್ಗೆ ಯೋಚನೆ ಮಾಡಿಲ್ಲ, ಅವನಿಗೆ ಏನ್ In short, मैं ये कहूँगा ಏನ್ कि- ಮಾಡ್ಬೇಕಿತ್ತು ಮಾಡಿ ಅವನ ಮುಂದೆ ಹೋಗ್ಬಿಟ್ಟ. इन शॉर्ट मैं ये कहना चाहूंगा, ಈಗ ಅವ್ರು ಹೇಳಕ್ಕೆ ಇಷ್ಟಪಡ್ತಾರಂದ್ರೆ उसका चर्च में जाना सफल रहा, ಈಗ ಅವನು ಚರ್ಚ್ಗೆ ಹೋಗೋದು, ಕಲಿಯೋದು ಎಲ್ಲ ಫಲ ಕೊಟ್ಟು ಸಾರ್ಥಕ ಆಯ್ತು. उसके पास्टर जो उसको सिखाए हैं वो सफल रहा। ಪಾಸ್ಟರ್ ಅವ್ರಿಗೆ ಏನ್ ಹೇಳ್ಕೊಟ್ರು ಅದೆಲ್ಲ ಸಾರ್ಥಕ ಆಯ್ತು. इट मीन्स इसका मतलब ये हो कि उनकी कलीसिया नंबर बेस्ट है, नंबर 1 है। ಈಗ ಇದರಲ್ಲಿ ನೋಡ್ತೀವಿ ಅವ್ರ ಚರ್ಚ್ ನಂಬರ್ 1. बहन, जब आप खाना पकाते हो, चावल को जब आप पकाते हो, जब वो आप देखते हो कि वो पूरा चावल को आप उठा के देखते हो कि एक दाने को देखते हो, ಈಗ ನೀವು ನಮ್ಮ ಅಕ್ಕ ತಂಗಿಯರೇ, ನೀವು ಅನ್ನ ಮಾಡುವಾಗ ಬರೀ ಒಂದು ಅನ್ನದ ಇದು ನೋಡ್ತೀರಾ, ಇಲ್ಲ ಪೂರ್ತಿ ಅನ್ನ ಆಗಿದೆಯಾ ಇಲ್ಲ ನೋಡ್ತೀರಾ. हालेलुया। हालेलुया। यहाँ पर एक दाना ऐसा रहा कि उसके अंदर अच्छाइयाँ भलाइयाँ थी, ಈಗ सेवा भाव थी, कृपाशाली था ಈಗ वो। ಒಂದು ಮನುಷ್ಯನಿಗೆ ಎಷ್ಟು ಮನಸ್ಸಲ್ಲಿ ತುಂಬಿದ್ದು ದೇವರ ಕೃಪೆ, ದೇವರ ಮನಸ್ಸು ಎಲ್ಲ ದೇವರವ್ರಿಗೆ ಒಳ್ಳೇದು ಕೊಟ್ಟಿದ್ದಾನೆ. सक्सेस हो गया वो चर्च, ಈಗ ಆ ಮನುಷ್ಯ सक्सेस हो गया उसकी लाइफ, ಈಗ ಅವನ ಜೀವನ सक्सेस हो गया उस पास्टर की सेविकाई, ಈಗ ಎಲ್ಲಾನು ಶಿಕ್ಷಾ। ಸಕ್ಸಸ್ ಆಯ್ತು, सब चीज सक्सेस हो गया। ಎಲ್ಲಾನು ಸಕ್ಸಸ್ ಆಯ್ತು. आज हमारे चर्च में भी ऐसे ही लोग पाए जाते हैं जो दूसरों का देखते तमाशा और खुद भी उनको तमाशा में भागीदारी कर देते हैं। ಈಗ ಜನ ಕೆಲವು ಜನ ಏನ್ ಮಾಡ್ತಾರೆ, ಅವ್ರು ಕೆಟ್ಟದ ಆಗ್ತಾ ಇದ್ರೆ ನೋಡ್ತಾನೆ ಇರ್ತಾರೆ, ಏನು ಮಾಡೋದಿಲ್ಲ. यदि हम ऐसे हैं, ಈಗ ನಮ್ಗೆ ಈ ರೀತಿ ಇದೀವಿಯಾ? मैं कहता हूँ चर्च जाना छोड़ दो, क्योंकि आपकी ट्रेनिंग पूरी नहीं हुई है और आपका जाना व्यर्थ है, स्वर्ग आपको मिलेगा नहीं। ಈ ರೀತಿ ನಿಮ್ಗೆ ಮನಸ್ಸಲ್ಲಿ ಬಂದಿದ್ರೆ, मैं नहीं कहता कि स्वर्ग मुझको ही मिलेगा, ಈಗ ಆ ರೀತಿ ಇದ್ರೆ ನೀವು ಚರ್ಚ್ಗೆ ಹೋಗ್ಬೇಡಿ ಅಂತ ಇವ್ರು ಹೇಳ್ತಾರೆ. ನೀವು ಸ್ವರ್ಗ ಹೋಗೋದಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನೀವು कोई फायदा नहीं है कि हम चर्च जाए उसके बाद हम बुराई करें, ठट्टा करें, और हो रहे हैं। ಈಗ ನಾವು ಚರ್ಚ್ಗೆ ಹೋಗಿನೂ ನಾವು ತಪ್ಪು ಕೆಲಸ ಮಾಡೋದು ಅದು ರಾಂಗ್ ಆಗಿದೆ. चर्च इज अ ट्रेनिंग सेंटर माय डियर्स। ಚರ್ಚ್ ಒಂದು ಟ್ರೈನಿಂಗ್ ಸೆಂಟರ್ ಆಗಿದೆ. यहाँ पे दुआ प्रार्थना, अच्छा बुराई, ಈಗ अच्छी चीजें सीखते हैं। ಏನೇನ್ ಕಲಿತಾ ಇದ್ವಿ, ಸೊ ನ್ಯಾಯವಾಗಿ ಯಥಾರ್ಥವಾಗಿ ನಾವು ಕಲ್ತು, यहाँ पर हम ಅದೇ बुराई ರೀತಿ झूठ गलत नहीं। ಈಗ ಯಥಾರ್ಥವಾಗಿ ನಾವು ಕಲ್ತು ಅದೇ ರೀತಿ ನಾವು ಯಥಾರ್ಥವಾಗಿ ನಾವು ಜೀವನ यदि ಮಾಡ್ತೀವಿ. ऐसा कर रहे हैं तो इसका मतलब आप खुद समझ जाइए। ಈಗ ನಿಮ್ಮಲ್ಲಿ ಏನಾದ್ರು ऐसे एक एग्जाम्पल और देता हूँ, वो उन्हीं का देता हूँ। ऐसा कुछ वाक्य हुआ कि बुराई किया, उन्होंने भी 5 मिनट पहले बुराई किया है, झगड़ा किया है, यहाँ तक कि बहुत अब्यूजिंग भी किया है। आप बोलिए। ಈಗ ಇವರು ಒಂದು ಎಕ್ಸಾಂಪಲ್ ಕೊಡ್ತಾರಂದ್ರೆ, ಈಗ ಯಾರೋ ತುಂಬಾ ಒಬ್ರಿಗೆ ಒಬ್ರು ಬೈತಾ ಇದ್ರು, ಇದು ಮಾಡ್ತಾ ಇದ್ರು,
और 5 मिनट में वो एकदम पलट गए कि हमने तो ऐसा किया ही नहीं। ಅವ್ ಆ- ಆ- 5 ನಿಮಿಷ ಆದ್ಮೇಲೆ ಓ ನಾವು ಈ ತರ ಮಾಡೇ ಇಲ್ಲ ಅಂತಾರೆ. मैं बोला यार ये डॉक्टर लोग तो यार दूसरों का ट्रीटमेंट करके उसको ठीक करते हैं और ये तो खुद बीमार है दिमाग से। ಈಗ ಈ ಒಬ್ರು ಡಾಕ್ಟರ್ ಏನೋ ಮಾಡಿರ್ಬೇಕು ಈ ತರ ಇವ್ರು ಹೇಳ್ತಿದ್ದಾರೆ, ಈ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಈಗ तब हम लोग सब लोग समझ गए कि ये दिमाग से रिटायर हो गए हैं। ಈಗ ಇವ್ರಿಗೆ ಗೊತ್ತಾಯ್ತು ಆ ಡಾಕ್टर ರಿಟೈರ್ ಆಗಿದ್ದಾರಂತ. बेचारों को बड़ी इज्जत से फिर रिजर्वेशन करा के उनके मुल्क में छुड़वा दिया। ಈಗ ಅವರು ಡಾಕ್ಟರ್ ರಿಸರ್ವೇಶನ್ ಮಾಡಿ ಎಲ್ಲ ಬಿಟ್ಟು ಬಂದ್ರು. सही बात है, दुष्टों की संगति में ಈಗ ನಾವು ದುಷ್ಟರ ಸಂಗತಿಯಲ್ಲಿ ನಾವು ಕೆಟ್ಟವರಾಗಬಾರ್ದು. यदि आपके और हमारे सराउंड में ऐसा है तो अलग से हो जाओ, ಈಗ ನಮ್ಮಲ್ಲಿ ಏನಾದರೂ ಒಂದು ತಪ್ಪು क्योंकि ऐसों के कारण हमारी धार्मिकता वेस्ट हो रही है। ಯಾಕಂದ್ರೆ ದೇವರು ನಮಗೆ ನೋಡ್ತಾ ಇದ್ದಾರೆ. और ऐसे लोग ಈಗ ಈ ತರ ಜನ लोगों के लिए वचन कहता है, भजन संहिता 1:1 ನಮಗೆ ಕೀರ್ತನೆ ಒಂದಲ್ಲಿ ನಾವು ನೋಡ್ತೀವಿ कि धन्य है वो धन्य है वे मनुष्य जो ऐसे दुष्टों की युक्ति में नहीं चलते ना उठते बैठते। ಈಗ ಯಾರು ಕೆಟ್ಟ ಜನ ಇದ್ದಾರೆ, ಯಾರು ಕೆಟ್ಟ ಜನ ಇದ್ದಾರೆ ಅವ್ರ ಜೊತೆಗೆ ನಾವು ಕೂತ್ಕೊಳ್ಳಬಾರ್ದು, ಅವ್ರ ಜೊತೆಗೆ ನಾವು ಸಂಗಡ ಹೋಗ್ಲೂಬಾರ್ದು. ಕೀರ್ತನೆ ಒಂದು ಪ್ರಕಾರ ನಾವು ಜೀವನ ಮಾಡಬೇಕು. वो सामरी आदमी था। वो सामरी मनुष्य 2 मिनट पहले मैंने आपको यही बताया ಅದೇ ಅವರು ಹೇಳಿದ್ರು कि ತೋರಿಸಿದ್ರು. उसको जिस पादरी ने शिक्षा दिया, याचक ने शिक्षा दिया, वो सफल हो गया। ಈಗ ಯಾವ ಯಾಚಕ ಅವನಿಗೆ ಎಲ್ಲ ಹೇಳ್ಕೊಟ್ಟಿದ್ದ, जो वो वचन आराधना कर रहा है वो सफल हो गया। ಈಗ ಯಾವ್ದು ವಚನ ಹೇಳ್ತಿದ್ದ, ಯಾವ್ದು ಆರಾಧನೆ उस समय जो उनके साथ के 3-4 लोगों ने देखा कि दुख मुसीबत में याचक भी, 3 ಜನ ಆ ಮನುಷ್ಯನ ಹತ್ರ ಹೊರಟೋದ್ರು. हालेलुया, ಹಾಲೆಲೂಯಾ, प्रभु की स्तुति हो, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, प्रभु की प्रशंसा हो, ದೇವರ ನಾಮಕ್ಕೆ ಸ್ತೋತ್ರ, प्रभु की बड़ाई हो। ದೇವರ ನಾಮಕ್ಕೆ वो सक्सेस हो गए और वो सक्सेस हो गए। ಈಗ ಅವನು ಸಕ್ಸಸ್ ಆಗಿದ್ದಾನೆ. और जो लोग देखते हुए भी अनदेखा करे वो अनसक्सेस हो गए। ಈಗ ಯಾರು ಬರೀ ನೋಡಿ ಹೋಗ್ಬಿಟ್ರು, ಏನು ಮಾಡಿಲ್ಲ, ಅವರೆಲ್ಲ ಅನ್ಸಕ್ಸಸ್ಫುಲ್ ಆಗ್ಬಿಟ್ರು. और आज के ज़माने में भी अगर हमारे सराउंड में ऐसा ही कुछ हो रहा है ಈಗ ಕೂಡ ನಮ್ಮಲ್ಲಿ ಇದೇ ಎಲ್ಲ ಆಗ್ತಾ ಇದ್ರೆ तो हमारा सब चीज़ वेस्ट है, ಇದೆಲ್ಲ ವೇಸ್ಟ್. हमारा चर्च आना वेस्ट है, क्योंकि हमारे अंदर चेंजेस है ही नहीं, रिवाइवल है ही नहीं। ಈಗ ನಮಗೆ ಚೇಂಜಸ್ ಇಲ್ಲ, ನಮಗೆ ರಿವೈವಲ್ ಇಲ್ಲ ಅಂದ್ರೆ ಚರ್ಚ್ ಹೋಗೋದು ವೇಸ್ಟ್. सी ಈಗ मॉर्निंग में जो प्रीच किया था हमने, ಈಗ ನಾವು ದೇವರ ಈಗ ಬೆಳಿಗ್ಗೆ ನಾವು ಮುಂಜಾನೆ ಏನು ಪ್ರೀಚ್ ಮಾಡಿದ್ರು, उसमें हमने 3 चीज़ बताए थे जो मैं एक वर्ड में बोलना चाहूँगा। ಈಗ ಒಂದೇ ಶಬ್ದ ವಚನ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ. और वो ये बैप्टिज्म हुआ है, ಬ್ಯಾಪ್ಟಿಸಮ್ ಆಗಿದೆ. वाटर बैप्टिज्म। इट मीन्स आपको रिवार्ड मिल गया है, ಈಗ ವಾಟರ್ ಬ್ಯಾಪ್ಟಿಸಮ್ ನಿಮ್ಗೆ ಆಗಿದೆ ಅಂದ್ರೆ क्योंकि वचन मरकुस में कहता है कि जिसका बपतिस्मा हुआ उसका उद्धार हुआ, ಈಗ ನಿಮ್ಗೆ ವಾಟರ್ ಬ್ಯಾಪ್ಟಿಸಮ್ ಆಗಿದೆ ಅಂದ್ರೆ ನಿಮ್ಗೆ ಒಂದು ರಿವಾರ್ಡ್, ನಿಮ್ಗೆ ಒಂದು जिसका आग का बपतिस्मा हुआ है ಈಗ ನಿಮ್ಗೆ ಬೆಂಕಿದು ಆಗಿದೆ ಅಂದ್ರೆ ನಿಮ್ಗೆ ಒಂದು उसको अवार्ड या मेडल मिल गया है। ಈಗ ಅವ್ರಿಗೆ ಅವಾರ್ಡ್ ಸಿಕ್ಕಿದೆ. लेकिन प्रमाण पत्र सर्टिफिकेट उसको वो तब मिलेगा स्वर्ग में जाने का जब उसके अच्छे काम होंगे। ಈಗ ದೇವರು ನಮ್ಗೆ ಯಾವಾಗ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ, ಯಾವಾಗ ಸ್ವರ್ಗ ಹೋಗಕ್ಕೆ ನಮ್ಗೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ, ಯಾವಾಗ ನಮ್ದು ಕೆಲಸ ತಕ್ಕನೆ ಇರಲಿ. ऐसा अवार्ड मेडल्स बहुत मिलते हैं। ಅವಾರ್ಡ್ ಮೆಡಲ್ ಎಲ್ಲ ತುಂಬಾ ಸಿಕ್ಕಿರ್ಬೋದು. सर्टिफिकेट इज मेन ಈಗ इम्पोर्टेंट, ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೇವರ जो कि 2 तिमोथी 4:8 में प्रभु अपने वचन में कहते ಈಗ हैं 2 ತಿಮೋಥಿ 4:8 ದೇವರಲ್ಲಿ भविष्य में उसको वो मुकुट मिलेगा जो ಈಗ ಮುಂದೆ ನಮ್ಗೆ ಒಂದು ಕಿರೀಟ ಇದೆ. ಆ ಕಿರೀಟ ಕೊಡೋರು ಯಾರು? ದೇವರೇ ಕಿರೀಟ ಕೊಡೋರು ಆಗಿದ್ದಾರೆ. उस सर्टिफिकेट की खोज में लग जाओ। ಈಗ ಎಲ್ಲರೂ ಆ ಸರ್ಟಿಫಿಕೇಟ್ रिवार्ड अवार्ड तो मिल गया, ರಿವಾರ್ಡ್ ಎಲ್ಲ ಸಿಕ್ಕಿದೆ. ನಮಗೆ ದೀಕ್ಷಾಸ್ನಾನ ಆಗುವಾಗ, ಬೆಂಕಿ ದೀಕ್ಷಾಸ್ನಾನ ಆಗುವಾಗ, ನೀರು ದೀಕ್ಷಾಸ್ನಾನ ಆಗುವಾಗ ನಮಗೆ ಅವಾರ್ಡ್ ಮತ್ತೆ ರಿವಾರ್ಡ್ ಸಿಕ್ಕಿದೆ. आमीन, ಆಮೆನ್, हालेलुया। ಹಲ್ಲೆಲೂಯಾ. यदि आप अपने आप को बिलीवर या खुद को ಈಗ ನೀವು ಏನಾದರೂ प्रभु का बेटा बेटी ಹೇಳ್ತಾ बोलते ಇದ್ದೀರಾ हैं ಅಂದ್ರೆ तो आज वो समय है कि अपने आप को बदल रहा है, ಈಗ ಇವತ್ತೇ ಏನು तब आप प्रभु की बैड़ी में शामिल हो। ಈಗ ನೀವೇ ಚೇಂಜಸ್ ನಮ್ಮಲ್ಲಿ ಬರಬೇಕು. ಒಳಗಿಂದನೇ ನಮಗೆ ಚೇಂಜಸ್ ಬರಬೇಕಾಗಿದೆ. प्रभु आप सबको आशीष से परिपूर्ण और अपनी महिमा के सदा सर्वदा इस्तेमाल करे।
ಈಗ ದೇವರು ನಿಮಗೆ ಎಲ್ಲರಿಗೂ ಆಶೀರ್ವದಿಸಲಿ. मैं यही चाहूँगा आप जिस भी चर्च में जाते हो, जहाँ कहीं भी जाते हो, ಈಗ ನಾವು ಇವ್ರಿಗೆ ಬಯಸ್ತಾರೆ ಅಂದ್ರೆ ನೀವು ಯಾವ ಚರ್ಚ್ಗೆ ಹೋದ್ರು अच्छा चीज़ सीख लो. ಈಗ ಒಳ್ಳೆ ನೀವು ದೇವ್ರ ಮಕ್ಕಳೇ ಆಗ್ಬೇಕು. हमने देखा कि उसके पास मोबाइल फ़ोन है, आईफोन प्रो मैक्स 15 है. ಈಗ ಕೆಲವು ಜನ ಹತ್ರ ಮೊಬೈಲ್ ಫೋನ್ ಇರುತ್ತೆ, ಕೆಲವು ಜನ ಐಫೋನ್ ಇರುತ್ತೆ. ओ उसका गोल्ड का ज्वेलरी बड़ा अच्छा है. ಗೋಲ್ಡ್ ಜ್ಯುವೆಲರಿ ಎಲ್ಲ ಕೆಲವು वो उसकी जो ऑडी कार है वो बड़ी अच्छी है. ಆಡಿ ಕಾರ್ ಚೆನ್ನಾಗಿದೆ. हम यही विंडो से देख रहे हैं. ಈಗ ಬರೀ ವಿಂಡೋ ಇಂದ ಬರೀ ಇದೆ ಮಾತಾಡ. और भाई लोग देख रहे हैं कि वो बहन का नंबर कैसे मिल जाए. जब वो पास्टर ने उसको कोरस में डांस करने के लिए कहा तो वो बहुत अच्छे से नाच रही थी, गा रही थी. ಈಗ ಕೆಲವು ಜನ ಏನೇನೋ ಬೇಡ್ತಿದ್ದೆ ಎಲ್ಲ ನೋಡ್ತಿರ್ತಾರೆ. और वो जो हमारे साथ बजा रहे हैं, गा रहे हैं भाई लोग बहनों ಈಗ लोग. ಯಾರು ನನ್ನ ಜೊತೆಗೆ ಒಂದು ಹಾಡು Worshippers, sorry. ವರ್ಷಿಪರ್ಸ್. इनके अंदर भी एक सपना आया, ख्वाब आया. ಈಗ ಅವ್ರಿಗೂ ಕೂಡ ಒಂದು ಮನಸ್ಸಿದೆ. और वो ये कि हम कैसा गा रहे हैं, कैसा बजा रहे हैं. मेरे माता पिता, मेरे फ्रेंड्स, मेरी गर्लफ्रेंड, मेरा बॉयफ्रेंड देखा कि नहीं देखा. हम चर्च अच्छा लीड करें कि ಈಗ नहीं करें. ನಾವು ಏನು ಹಾಡ್ತೀವಿ, ಏನು ಹಾಡ್ತೀವಿ, ಏನು ಬರೆಸ್ತಾ ಇದೀವಿ, ಎಲ್ಲರೂ ನೋಡ್ತಿದಾರೋ ಇಲ್ಲ ಅಂತ ಅವ್ರ ಮನಸ್ಸಲ್ಲಿ ಕೂಡ ಬರ್ತಾ ಇದೆ. यदि ऐसी थिंकिंग है, ಇದು ಎಲ್ಲ ಈ ರೀತಿ ಥಿಂಕಿಂಗ್ ಇದ್ರೆ सारी चीज जीरो है. ಈಗ ಅದೆಲ್ಲ ಝೀರೋ. हम चाहते हैं ट्रेनिंग प्राप्त करने के लिए, प्रभु से मिलने के लिए, प्रभु से मुलाकात करने के लिए, ना कि ये सब चीजें संसारिक. ನಾವು ಚರ್ಚ್ಗೆ ಹೋಗ್ತೀವಿ ಯಾಕಂದ್ರೆ ದೇವರಿಗೆ ಸಂಧಿಸಕ್ಕೆ, ಯಥಾರ್ಥವಾಗಿ ಭಜಿಸಕ್ಕೆ, ಮತ್ತೆ ಪ್ರಾರ್ಥನೆ ಮಾಡಕ್ಕೆ. ಅವ್ರು ನಾವು ಏನ್ ಮಾಡಿದ್ರು ಯಥಾರ್ಥವಾಗಿ ಮಾಡಿ ದೇವರ ನಾಮಕ್ಕೆ ಒಳ್ಳೆಯದು. जब प्रभु उसको दे सकता है, ಈಗ ಪ್ರಭು ಅವ್ರಿಗೆ ಕೊಡುವಾಗ, जब प्रभु उसको दे सकता है तो तुझे भी दे सकता है. ದೇವರು ನಿಮ್ಗೂ ಏನ್ मत दे तरस और ना ही लोन की भीख मांग. ಈಗ ಬರೀ ಭಿಕ್ಷೆ ಬೇಡಬೇಡ. और तो और ಈಗ ನೀವು प्रभु अपने वचन में कहते हैं कि पहले धर्म और राज की खोज करोगे तो तुमको संसार की सारी वस्तुएं खुद ब खुद मिल जाएंगी. ಈಗ ದೇವರ ರಾಜ್ಯಕ್ಕೆ ಹುಡುಗರೆ ನಿಮ್ಗೆ ಎಲ್ಲಾನು ಸಿಗ್ತದೆ ಅಂತ ದೇವರು ಹೇಳೋರಾಗಿದ್ದಾರೆ. तो पिता से मांगो ना, ದೇವರು वो देगा ना. ದೇವರು हालेलुया. ಹಾಲೆಲೂಯಾ. ದೇವರ ಹತ್ರ ಕೇಳ್ಕೊಳ್ಳಿ. ಹಾಲೆಲೂಯಾ. प्रभु की स्तुति हो, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. प्रभु की प्रशंसा हो. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ वो देगा. वो राजा को राजा से कहा, उसका वचन, उसका कलाम, वायदा जो जो कहा है वो सच्चा है, गलत नहीं है. ಈಗ ಎಲ್ಲ ದೇವರು ಏನೇನೋ लेकिन यदि आप चर्च जा रहे हैं, ಎಲ್ಲ ಬೈಬಲ್ ಅಲ್ಲಿ ಬರ್ತಿದೆ. ಪ್ರತಿ ವಚನ ನಿಜ ಆಗಿದೆ. जो वचन आपको सीखने को पासवान देते हैं, ಈಗ ಯಾವ ರೀತಿ ನಿಮಗೆ ನಿಮ್ಮ जो आप सराउंडिंग में अच्छी ಯಾವ चीज सीख रहे हैं उसको ಚರ್ಚಲ್ಲಿ ग्रहण ನೀವು कर ಏನ್ लो. ಕಲಿತೀರಾ ಯಥಾರ್ಥವಾಗಿ ಕಲ್ತಿ वो वैल्यूएबल है, ಅದು ತುಂಬಾ ವ್ಯಾಲ್ಯೂಬಲ್ ಆಗಿದೆ. वैल्यूएबल है. ವ್ಯಾಲ್ಯೂಬಲ್ ಆಗಿದೆ. आमेन. ಆಮೇಲೆ ढोंग करने से कोई मतलब नहीं है. ಈಗ ನಾವು ಏನ್ ಮಾಡಿದ್ರು ಯಥಾರ್ಥವಾಗಿ ನಾವು ಜೀವನ ಮಾಡೋಣ. बहुत ढोंगी हो गया. ನಾವು ಬೇರೆಯವ್ರಿಗೆ ತೋರ್ಸಕ್ಕೆ ಇಲ್ಲ, ದೇವರ ಮೆಚ್ಚಕ್ಕೆ. बदलने की जरूरत है आज हमको. ಈಗ अपने आप ನಮ್ಗೆ ಎಲ್ಲಾರು ಚೇಂಜ್ ಆಗ್ಬೇಕಾಗಿದೆ. अपने आप को चेंज करने की ಈಗ जरूरत है. ನಮ್ಗೆ ನಾವು ಚೇಂಜ್ ಮಾಡ್ಬೇಕಾಗಿದೆ. रिपेंट करने की जरूरत ಈಗ है. ನಾವು ಪಶ್ಚಾತ್ತಾಪ ಮಾಡಿ ದೇವರ ಮುಂದೆ ಬರಬೇಕು ಅಂತ ನಾವು ನೋಡ್ಬೇಕು. और दोबारा से वो काम नहीं करना. ಈಗ ಹಳೇದೆಲ್ಲ ಮರ್ತಿ ನಾವೆಲ್ಲ ಪಶ್ಚಾತ್ತಾಪದಿಂದ ಬಂದು ದೇವರ ನಾಮಕ್ಕೆ Hallelujah. ಮುಂದೆ ನಾವು ಬರೋಣ. प्रभु की स्तुति हो. Hallelujah. सब वेस्ट हो जाएगा, सब व्यर्थ मेहनत हो जाएगी. दिखाने की चर्च में मत जाओ. चर्च में दिखाने की ಬೇರೆಯವ್ರಿಗೆ चर्च. ತೋರ್ಸಕ್ಕೆ ಜೀವನ ಮಾಡಬೇಡಿ. ಯಥಾರ್ಥವಾಗಿ ನೀವು ಯಥಾರ್ಥ ದೇವರಿಗೆ ನೀವು ಇದು ಮಾಡಿ. हालेलुया. Hallelujah. हमें यही से उसका आईफोन, उसकी कार याद रहती है, लेकिन जो प्रभु के दास ने या प्रभु के अभिषेक लोगों ने गाया, बजाया, प्रार्थना किया है वो याद नहीं रहता, वचन याद नहीं रहता है. लेकिन हमको ये याद रहता है कि उसके पास कौन सी कार से आए, कौन सा कपड़ा पहने थे, कौन सा गोल्ड पहने थे. ಈಗ ಜನರಿಗೆ ಬರೀ ಗೋಲ್ಡು, ಅಡಿಕಾರು, ಅದು ಇದು ನೆನಪು, ಐಫೋನ್ ಅದು ನೆನಪಿರ್ಲಿ. ದೇವರ ವಚನ ಕಲೀರಿ, ದೇವರ ವಚನ ನೆನಪಿರ್ಲಿ. क्या हम चर्च इसलिए जा रहे हैं? ಯಾಕೆ ನಾವು ಚರ್ಚ್ಗೆ ಏನಕ್ಕೆ ಕಾರ್ ನೋಡಕ್ಕೆ ಹೋಗ್ತಿದೀವ, ವಚನ ಕೇಳಕ್ಕೆ क्या हम ये ಹೋಗ್ತಿದೀವ? सीख रहे हैं? ಈಗ ನಾವು ಏನ್ ಕಲಿತಾ ಇದೀವಿ? हमारे बीवी बच्चे, ಈಗ ನಮ್ಮ ಮಕ್ಕಳು, हमारे बच्चे बीवी, हमारे ಎಲ್ಲ ಮಕ್ಕಳು, ನಮ್ಮ ಜನ, हमारे पति बच्चे, ನಮ್ಮ पत्नी ಕುಟುಂಬ, बच्चे ಕುಟುಂಬ नोटिस कर रहे हैं हमको. ಎಲ್ಲರೂ ನಮ್ಗೆ ನೋಡ್ತಾ ಇದ್ದಾರೆ. जो हम सीख रहे, जो हम कर रहे, वही हम ಈಗ वही. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ನಮ್ಗೆ ಅವರು ಅದೇ माय ಮಾಡ್ತಾರೆ. डियर्स, मैं चाहता हूँ ಈಗ कि ಇವ್ರು ಬಯಸ್ತಾರಂತೆ. हम सब लोग
स्वर्ग में पाया ಈಗ जाए. ನಾವು ಎಲ್ಲರೂ ಸ್ವರ್ಗ ಅಲ್ಲಿ ಹೋಗ್ಬೇಕು ಅಂತ. But let me tell you one thing ಈಗ very ಇವ್ರು clearly. ಒಂದೇ ಹೇಳ್ತಾರೆ, जिन परिवार के साथ हम रह रहे हैं, अपने कलीसिया के साथ रह रहे हैं, ಯಾವ ಮನೆಯಲ್ಲಿ ಯಾವ ಕುಟುಂಬದ ಜೊತೆಗೆ ಯಾವ ಚರ್ಚ್ ಜನರ ಜೊತೆಗೆ ನಾವು ಇರ್ತಾ ಇದ್ವಿ, अफसोस की बात यह है ತುಂಬಾ ಬೇಜಾರಂದ್ರೆ कि स्वर्ग में ಈಗ ಸ್ವರ್ಗದಲ್ಲಿ हम अपने रिश्तेदार रिलेटिव्स के साथ नहीं होंगे, अपने कलीग्स के साथ, दोस्तों के साथ नहीं होंगे, अपने ಈಗ मास्टर ನಾವು के साथ भी नहीं ಸ್ವರ್ಗದಲ್ಲಿ होंगे. ನಾವು ನನ್ನ ನೆಂಟರ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ಇರ್ತೀವೋ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. स्ट्रेंजर्स के साथ होंगे. ಈಗ ಎಲ್ಲರೂ ಒಂದು ಚೇಂಜ್ ಆಗ್ಲಿ. हो सकता है कि आपने किसी भिखारी को आपने 100 रुपए दिया, 5 रुपए दिया, 10 रुपए दिया, हो सकता है कि उसकी नीयत, उसका काम अच्छा होगा, तो वो स्वर्ग में शायद पाया जाए आपके साथ. ಈಗ ಒಳ್ಳೆ ಯಾರು ನಮ್ಮ ಜೊತೆಗೆ ಸ್ವರ್ಗದಲ್ಲಿ ಇರ್ತಾರೆ ನಾವು ಹೇಳಕ್ಕಾಗೋದಿಲ್ಲ. आमीन. हो सकता है. ಇದಾಗ್ಬೋದು. लेकिन नर्क में ಆದ್ರೂ ನರಕ ಅಲ್ಲಿ हम अपनी फैमिली के साथ, दोस्तों के साथ, नेबर्स के साथ, रिश्तेदारों के साथ, ಈಗ सबके साथ. ನರಕದಲ್ಲಿ ನಾವು ಎಲ್ಲಾರ ಜೊತೆಗೆ ನಾವು ಇರ್ಬೋದು. जिस पैर से तुम बार डांस करना चाहते हो वहाँ हो सकते हो. जिस पैर से तुम बार में जाते हो नाच देखने के लिए, टॉकीज में जाते हो, मॉल में जाते हो, ಈಗ वो आपको मिल सकते हैं वहाँ पर. ಈಗ ನೀವು ಯಾವ ಕಾಲ್ ತಗೊಂಡು ಯಾವ ಬಾರ್ಗಿರ್ಗೆ ಹೋಗ್ತಾರೆ ಆ ಜನನೇ ಅಲ್ಲಿ ಸಿಗ್ಬೋದು ನಿಮ್ಗೆ. जिनके साथ आप गलत चीजें पी करके आप ಈಗ ನೀವು प्लान्स बनाते हैं फालतू के, ಯಾರ್ಯಾರ ಜೊತೆಗೆ ಕೆಟ್ಟ ಪ್ಲಾನ್ ಮಾಡ್ತಾ ಇದ್ದೀರಾ, झूठ बुराई करते होंगे, ಈಗ आपके घनिष्ठ लोग हो ಸುಳ್ಳುತನ सकते ಮಾಡ್ತಾ हैं, ಇದ್ದೀರಾ, ಮೋಸತನ ಮಾಡ್ತಾ ಇದ್ದೀರಾ, आप उनके साथ भी हो सकते हो. ಈಗ ಅವ್ರ ಜೊತೆಗೆ ನೀವು ಕೂಡ ऐसे कई एक ಇರ್ಬೋದು. लोग हैं. ಆ ಥರನೂ ಜನ ಇದ್ದಾರೆ. यदि स्वर्ग जाना है तो सब कुछ ಈಗ छोड़ छाड़ ದೇವರು दो. समय बहुत खराब है. ಈಗ ದೇವರ ಸನ್ನಿಧಿಯಲ್ಲಿ ನೀವು ಸ್ವಲ್ಪ परमेश्वर का आना ಹೋಗ್ಬೇಕಾದ್ರೆ निकट है. ಈಗ ದೇವರು ಬರೋಣ ತುಂಬಾ बहुत ಹತ್ರ सारी ಇದೆ. प्रोफेसीज पूरी हो चुकी प्रभु ಈಗ की. ದೇವರ ಬರೋಣ ತುಂಬಾ ಹತ್ರ ಇದೆ. कुछ बाकी है. ಈಗ ಸ್ವಲ್ಪ ಸಮಯ ಮಾತ್ರ ನಮ್ಮ ಜೊತೆಗೆ ನಮಗೆ ಉಳಿದಿದೆ. मसीह मेरे भाई मेरे बहन, ಈಗ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯವರೇ, मेरी आपसे सबसे रिक्वेस्ट है, ಈಗ ಇವರು ಎಲ್ಲಾರ್ಗೆ ರಿಕ್ವೆಸ್ಟ್ ಮಾಡ್ತಾ बदल ಇದ್ದಾರೆ डालो ಅಂದ್ರೆ, खुद ही को, ಆ? बदल डालो. ಈಗ ನೀವೆಲ್ಲ ಇದು ನೀವೆಲ್ಲ ಚೇಂಜ್ ಆಗಬೇಕಾಗಿದೆ. हर दिन तुझको देखूंगी, तू बने मेरी सामान, मुझ में श्वास पर मुझको नया कर बन जा मेरी सामान, ಈಗ ದೇವರ ಸಾಮಾನ್ಯ मेरी सामर्थ बन जा, मेरी सामर्थ बन जा, मेरी सामर्थ बन जा प्रभु आज, मेरी सामर्थ बन जा, मेरी सामर्थ बन जा, मेरी सामर्थ बन जा प्रभु आज. हालेलुया रिखारा रबा. Hallelujah. ಈಗ ನಾವು ಕ್ಲೋಸಿಂಗ್ ಪ್ರೇಯರ್ ಮಾಡೋಣ. ತಂದೆ ಕುಮಾರ ಪವಿತ್ರ ಆತ್ಮನ ಹೆಸರಲ್ಲಿ ವಿಶೇಷವಾಗಿ ದೇವ್ರಿ, ಹೌದು ಇವತ್ತು ಈಗ ತನಕ ನಡೆಸಿದ್ದ ದೇವರಿಗೆ ಎಂದೆಂದಿಗೂ ಸ್ತೋತ್ರ ಹೇಳೋರಾಗಿದ್ವಿ. ಹೌದು ದೇವರು ನಾವು ಈಗ ಪ್ರಾರ್ಥನೆ ಮಾಡುವಾಗ, ವಚನ ಹೇಳುವಾಗ ನೀವೇ ನಮ್ಮ ಸಂಗಡ ಇದ್ದಿದ್ದಕ್ಕಾಗಿ ದೇವ್ರಿ, ಹೌದು ವಚನದಿಂದ ನಮಗೆ ಕಲಿಸಿದ್ದಕ್ಕಾಗಿ ದೇವ್ರಿ, ಹೌದು ದೇವ್ರಿ ನಿಮಗೆ ಎಷ್ಟು ಸ್ತೋತ್ರ ಹೇಳಿದವು, ಹೌದು ಸಾಕಿಲ್ಲ ದೇವ್ರಿ, ಹೌದು ದೇವ್ರಿ ಆ ಸಾಮಾನ್ಯ ಮನುಷ್ಯನ ಥರ ದೇವರು ನಾವು ಏನು ಕಲ್ತಿದ್ದೀವಿ ದೇವ್ರಿ ಅದೇ ರೀತಿಯಲ್ಲೇ ದೇವ್ರಿ ನಾವು ಎಲ್ಲರಿಗೂ ಹೆಲ್ಪ್ ಮಾಡಿ ದೇವ್ರಿ, ಎಲ್ಲರ ಜೊತೆಗೆ ನಾವು ಚೆನ್ನಾಗಿ ಇದ್ದು ದೇವ್ರಿ, ಹೌದು ಏನು ನಾವು ಮಾಡಬೇಕಾಗಿದೆ, ಸುಳ್ಳುತನ ಮೋಸತನ ಎಲ್ಲ ಬಿಟ್ಟು ದೇವ್ರಿ ಯಥಾರ್ಥ ದೇವರಿಗೆ ಯಥಾರ್ಥವಾಗಿ ಅವರ ಮುಂದೆ ನಾವು ಅದು ಏನು ಕಲ್ತಿದ್ದೀವಿ ಅದು ದೇವ್ರಿಗೆ ಒಪ್ಪಿಸಿ ದೇವ್ರೆ ಒಂದು ಒಳ್ಳೆಯ ಜೀವನ ಮಾಡೋಕ್ಕೆ ಅವ್ದು ನಮ್ಮ ಬಲದಿಂದ ಇಲ್ಲ ದೇವ್ರೆ, ಪವಿತ್ರಾತ್ಮನ ಬಲದಿಂದ ನಮಗೆ ನೀವು ರೆಡಿ ಮಾಡಿ ದೇವ್ರೆ, ಹೌದು ಇರೋ ತನಕ ದೇವ್ರೆ ಈ ಜಗತ್ತಲ್ಲಿ ಇರೋ ತನಕ ನಿನ್ನ ನಾಮಕ್ಕೆ ದೇವ್ರೆ ಸ್ತೋತ್ರ ಆಗಿ ನೀವೇ ನಮಗೆ ಸ್ವರ್ಗಕ್ಕೆ ಒಂದು ಜಾಗ ನಮ್ಮ ಜೊತೆಗೆ ನಮಗೆ ಆಗಬೇಕು, ನಮಗೆ ತೋರಿಸ್ಬೇಕು ಅಂತ ನಿಮ್ಮ ಜೊತೆಗೆ ನಾವು ಕೇಳೋರು ಆಗಿದ್ದೀವಿ. ಎಲ್ಲರಿಗೂ ದೇವರೇ ಈಗ ಯಾರ್ಯಾರು ಕೇಳ್ತಾ ಇದ್ದಾರೆ ಎಲ್ಲರಿಗೂ, ಎಲ್ಲ ಕುಟುಂಬದವ್ರಿಗೂ, ಎಲ್ಲ ಮಕ್ಕಳಿಗೂ ದೇವರ ಆಶೀರ್ವಾದ ದಯಪಾಲಿಸ್ಲಿ.
ತಂದೆ ಕುಮಾರ ಪವಿತ್ರ ಆತ್ಮನ ಹೆಸರಲ್ಲಿ ಕೇಳೋರಾಗಿದ್ವಿ. ಆಮೇನ್ 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 ಆಮೇನ್. ಆಶೀರ್ವಾದಕ್ಕಾಗಿ ಅಯ್ಯೋರ್ ಚಿಕ್ಕಕ್ಕೆ ನಾ ಹೇಳ್ತೀನಿ. Hallelujah. Praise God once again. Before I offer a benediction, in Jesus' name, please bow our heads and close our eyes. The grace of the Lord Jesus Christ, the love of God, and the fellowship of covenant be with you, especially in this church until you come. Amen. God bless you.